ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. CWRC CWMA ಮುಂದೆ ರಾಜ್ಯ ಸರ್ಕಾರ ತನ್ನ ವಾದವನ್ನ ಪ್ರಬಲವಾಗಿ ಮಂಡಿಸೋದಕ್ಕೆ ಸೋತ್ ಹೋಯ್ತಾ? ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳು ಏನು? ಕಾವೇರಿ ನೀರಿಗಾಗಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆಯಾ? ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ ನಿಜ, ಆದರೆ ಈ ಎಲ್ಲ ವಿಚಾರಗಳು ರಾಜಕೀಯ ಮೇಲಾಟಕ್ಕೆ ಕಾರಣ ಆಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇರೋದು. ಇನ್ನು ಇಲ್ಲದ ನೀರನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. ವಾಸ್ತವ ಪರಿಸ್ಥಿತಿಯನ್ನ ಅರಿತುಕೊಂಡಾಗ ನೀರೇ ಇಲ್ಲ, ಇನ್ನು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ? ಹಾಗಿದ್ರೆ ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳು ಏನು ಮಾಡಬೇಕು ಸರ್ಕಾರ? ನೀರಿಗಾಗಿ ಹೋರಾಟ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ಮಹಾಭಾರತ ವಿಶೇಷ. ನಾನು ಶ್ರೀಪಾದ್ ಪಾಟೀಲ್. ಚರ್ಚೆ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕೆ ಧುಮುಕಿದ ಬಿಜೆಪಿ. ಕೆಆರ್ಎಸ್ ಬಳಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ, ಪೊಲೀಸರೊಂದಿಗೆ ವಾಗ್ವಾದ, ತಳ್ಳಾಟ, ನೂಕಾಟ, ಹೈ ಡ್ರಾಮಾ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ CWMA ಆದೇಶ ಹೊರಬಿದ್ದ ಬೆನ್ನಲ್ಲೇ ವಿಪಕ್ಷಗಳು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿರೋ ಪರಿ ಇದು. ಮತ್ತೊಂದು ಕಡೆ ಪ್ರತಿಭಟನೆಗೆ ಇಳಿದಿರುವಂತಹ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ವಾಟಾಳ್ ನಾಗರಾಜ್ ನೇತೃತ್ವದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದ್ದು, ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಹೋರಾಟ ತೀವ್ರಗೊಳಿಸಿವೆ. ಮುಂದಿನ ತಿಂಗಳ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಹೋರಾಟ ಪ್ರತಿಭಟನೆಗಳ ಮಧ್ಯೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಮಹತ್ವದ ಸಭೆ ನಡೆಸಿ ನೀರಿನ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಸದಾ ಅಚಲ, ರಾಜ್ಯದ ಹಿತ ಕಾಪಾಡೋ ನಿಟ್ಟಿನಲ್ಲಿ ಪ್ರಯತ್ನ ನಿರಂತರ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಚರ್ಚಿಸಲು ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸಭೆ ನಡೆಸಿ ಒಮ್ಮತದ ತೀರ್ಮಾನಕ್ಕೆ ಬರೋ ಪ್ರಯತ್ನ ಸಫಲವಾಗುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜಲಶಕ್ತಿ ಸಚಿವರು ಮಧ್ಯ ಪ್ರವೇಶಿಸಿ ತಮಿಳುನಾಡು ಹಾಗೂ ಕರ್ನಾಟಕ ನಡುವೆ ಸೇತುವೆಯಾಗಿ ನಿಂತು ಈ ಸಂಕಷ್ಟದ ಸಮಯದಲ್ಲಿ ನ್ಯಾಯ ಒದಗಿಸಬೇಕೆಂಬುದು ಕನ್ನಡಿಗರ ಆಗ್ರಹ ಕಾರ್ಯಸಾಧುವಾಗುತ್ತಾ? CWMA ಆದೇಶ ಹಾಗೂ ಕರ್ನಾಟಕದ ಮನವಿ ತಿರಸ್ಕೃತಗೊಂಡಿರುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮುಂದೆ ಮೇಲ್ಮನವಿ ಸಲ್ಲಿಸಿ ನೀರನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ? ಕರ್ನಾಟಕದ ಮುಂದಿರೋ ಸರಿಯಾದ ಆಯ್ಕೆಯನ್ನು ಬನ್ನಿ ಚರ್ಚೆ ಮಾಡೋಣ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ವೀಕ್ಷಕರ, ನಿಮಗೆಲ್ಲರೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡಿಕೊಂಡು ನೀವು ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಕಾವೇರಿ ನೀರನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಪ್ರಯತ್ನ ಸಮರ್ಪಕವಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ನೀವು ಕೂಡ ನೇರವಾಗಿ ಉತ್ತರಿಸಬಹುದು. ಕರೆ ಮಾಡಿ, ಜೊತೆಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ನೀರಾವರಿ ತಜ್ಞರಾಗಿರುವಂತಹ ಕ್ಯಾಪ್ಟನ್ ರಾಜಾರಾವ್ ಇದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಾಜಿ IAS ಅಧಿಕಾರಿಗಳಾಗಿರುವಂಥ ತಿಮ್ಮೇಗೌಡರು ಇದ್ದಾರೆ, ತಿಮ್ಮೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ವಕ್ತಾರರಾಗಿರುವಂಥ ದೇವರಾಜೇಗೌಡರಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ BJPಯ ವಕ್ತಾರರು HN ಚಂದ್ರಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕ್ಯಾಪ್ಟನ್ ರಾಜಾರಾವ್ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸರ್, ಕರ್ನಾಟಕದ ಮುಂದೆ ಇರುವಂಥ ಆಯ್ಕೆಗಳೇನು ಅನ್ನೋಂಥ ಪ್ರಶ್ನೆ ಬರ್ತಾ ಇದೆ. ಈಗ ಸದ್ಯಕ್ಕೆ ವಾಸ್ತವ ಪರಿಸ್ಥಿತಿಯನ್ನು ನೋಡಿದಾಗ ತಮಿಳುನಾಡಿಗೆ ನೀರು ಬಿಡುವಷ್ಟಂತೂ ನೀರು ನಮ್ಮಲ್ಲಿಲ್ಲ. ಕುಡಿಯೋ ನೀರಿಗೆ ನೀರಿಲ್ಲದಂತಹ ಪರಿಸ್ಥಿತಿ, ಅದನ್ನೂ ಬಿಟ್ಟುಬಿಟ್ರೆ ಜಲಕ್ಷಾಮ ಎದುರಾಗುತ್ತೆ ಅನ್ನುವಂತಹ ಪರಿಸ್ಥಿತಿ ಇರುವಾಗ ಕರ್ನಾಟಕದ ಮುಂದೆ ಇರುವಂತಹ ಆಯ್ಕೆಗಳು ಏನು?
ಇರೋ ನೀರನ್ನ ಉಳಿಸ್ಕೋಬೇಕು ಅಥವಾ ಇಲ್ಲದ ನೀರನ್ನ ಉಳಿಸ್ಕೋಬೇಕು ಅನ್ನೋಂಥ ವಾಸ್ತವ ಪರಿಸ್ಥಿತಿ ಅರ್ಥ ಆದಾಗ ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಹೇಗೆ ನಿಭಾಯಿಸಬೇಕು ಅಂತ? ನೋಡಿ, ಈಗ CWMA CWRC ರೆಕಮೆಂಡೇಷನ್ನ ಒಪ್ಕೊಂಡು ಆ ಪ್ರಕಾರ ನೀರು ಬಿಡುವಂತ ನಮ್ಗೆ ಆದೇಶ ಕೊಟ್ಟಿದೆ. ನನ್ನ ಅನಿಸಿಕೆಯಲ್ಲಿ, ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ CWMA CWRC ನಮಗೇನು ಆದೇಶ ಇದೆ CWDTಯಿಂದ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಪ್ಲಸ್ ಅವರಿಗೆ ಒಂದು ನಿರ್ದಿಷ್ಟವಾದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಫಿಕ್ಸ್ ಮಾಡಿದೆ ಗೌರ್ಮೆಂಟ್, ನೋಟಿಫಿಕೇಷನ್ ಇಶ್ಯೂ ಮಾಡಿ ಸೆಕ್ಷನ್ 10ನಲ್ಲಿ. ಆ ಸೆಕ್ಷನ್ 10 ಪ್ರಕಾರ ಏನೂ ಕೆಲಸ ಮಾಡ್ತಾ ಇಲ್ಲ ಅವರು. ನನ್ನ ಈಗ 2 ವರ್ಷ ಕೆಳಗೆ ಇಂಥದ್ದೇ ಪರಿಸ್ಥಿತಿ ಇದ್ದಾಗ ಇನ್ನೂ ಇದಕ್ಕಿಂತ ಒಳ್ಳೆಯ ಪರಿಸ್ಥಿತಿ ಇತ್ತು. ಮೆಟ್ಟೂರಲ್ಲೇ 90 TMC ನೀರಿತ್ತು. ಆಗಲೂ ಕೂಡ ಅವರು ಪಾರ್ಷಿಯಲಿ ಟುವರ್ಡ್ಸ್ CWMA CWRC ಕಡೆನೇ ವಾಲಿದ್ದಾರೆ, ಆಗಲಿ ನಮಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಹಾಗಾಗಿ ಅವ್ರ ಮೇಲೆ ನಾವು ಚಾರ್ಜ್ ಮಾಡಬೇಕಾಗುತ್ತೆ, ನೀವು ಇಂಪಾರ್ಷಿಯಲ್ ಅಲ್ಲ ಸ್ವಾಮಿ, ನೀವು ತಮಿಳುನಾಡು ಕಡೆ ವಾಲ್ತಾ ಇದ್ದೀರಾ, ಕಾರಣ ನಿಮಗೆ ಗೊತ್ತಿರಬೇಕು ಯಾಕೆ ಈಗ ಆದೇಶ ಕೊಟ್ರಿ. ಇಲ್ಲಿ ಏನಾಗಿದೆ, ಈ ವರ್ಷ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಇರಿಗೇಷನ್ಗೆ ನೀರು ಯೂಸ್ ಮಾಡಲ್ಲ. ವಿ ಆರ್ ಫೋರ್ ಗೋಯಿಂಗ್ ಖಾರಿಫ್ ಕ್ರಾಪ್, ಎಂಟೈರ್ ಇನ್ ಕಾವೇರಿ ಬೇಸಿನ್ ನೋ ಖಾರಿಫ್ ಕ್ರಾಪ್ ಈಸ್ ಗ್ರೋನ್ ಆ್ಯಂಡ್ ಆಲ್ ದಿ ವಾಟರ್ ಈಸ್ ರಿಸರ್ವ್ಡ್ ಫಾರ್ ಡ್ರಿಂಕಿಂಗ್ ವಾಟರ್. ನಾವು ಕುಡಿಯೋ ನೀರಿಗೆ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಿದ್ದೀವಿ ಅಂತ ಅದನ್ನು ತಮಿಳ್ನಾಡು ಅವರಿಗೆ ಇರಿಗೇಷನ್ಗೆ ಬಿಡು ಅಂತ. ನಾನು ಕೇಳೋದು ಇಷ್ಟೇ, ಸ್ವಾಮಿ ಅವ್ರ ರಿಸರ್ವಾಯರಲ್ಲಿದ್ದರೆ ಏನು, ಈಗ ನನ್ನ ರಿಸರ್ವಾಯರಲ್ಲಿದ್ದರೆ ಏನು? ಯಾಕೆ ಅವಸರ ಪಡ್ತೀರಾ? ಈಗಲೇ ಯಾಕೆ ತೀರ್ಮಾನ ಕೊಡ್ತೀರಾ? ಅವರಲ್ಲಿ ಈಗಾಗಲೇ 40 TMC ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ 10 TMC ಗ್ರೌಂಡ್ ವಾಟರ್ ಅವರಿನ್ನೂ ಯೂಸ್ ಮಾಡಿಲ್ಲ. ಮೊದಲು ಅವ್ರಿಗೆ ಆದೇಶ ಕೊಡಿ, ಆ 10 TMC ಯೂಸ್ ಮಾಡಿಬಿಟ್ಟು ಆಮೇಲೆ ಬಾರಯ್ಯ ನನ್ನ ಹತ್ರ, ನಾನು ನೀರು ಬಿಡಿಸ್ತೀನೋ ಬೇಡೋ ನೋಡ್ತೀನಿ. ಆಗ ಈಗ ಸದ್ಯಕ್ಕೆ ನೀರು ಬಿಡಿಸೋದು ಬೇಡ, ಅವ್ರು ಕುಡಿಯೋ ನೀರಿಗೆ ಇಟ್ಕೊಂಡಿದ್ದಾರೆ ಅಂತ ಹೇಳೋ ಧೈರ್ಯ CWMA ಮಾಡಬೇಕಾಗಿತ್ತು, ಮಾಡಲಿಲ್ಲ. ಹೀಗಾಗಿ ಅವ್ರು ನಿನ್ನೆ ಏನು ಹೇಳಿದರು, ಹೇಳಿದರು ಕರ್ನಾಟಕದಲ್ಲಿ 55 TMC ನೀರು ಈಗಿದೆ ಅಂತ ಹೇಳಿದರು. ಆಯಿತು, ಲೆಕ್ಕ ಇಟ್ಕೊಳ್ಳಿ, 55 TMC ನನಗಿತ್ತು ಅಂದರೆ 10 TMC ಎಲ್ಲರಿಗೂ ಗೊತ್ತಿದೆ ಕಮ್ಯುನಿಟಿ ಡೆಡ್ ಸ್ಟೋರೇಜಲ್ಲಿದೆ, ಎಲ್ಲ 4 ರಿಸರ್ವರಲ್ಲಿ, ಅದನ್ನು ನೀರು ಉಪಯೋಗಿಸ್ಲಿಕ್ಕಾಗಲ್ಲ ಅಂತ. ಬೆಂಗಳೂರಿಗೆ 2 TMC ಕన్నా ಜಾಸ್ತಿ ಬೇಕು, ಮಿಕ್ಕಿದ ಅರ್ಬನ್ನು ರೂರಲ್ಗೆ ಇನ್ನೊಂದು TMC ಬೇಕು, ಒಟ್ಟು 3 TMC 1 ತಿಂಗಳಿಗೆ ಬೇಕು. ಇವತ್ತು ಜುಲೈ 31, ಇನ್ನು ಮುಂದಿನ ಮುಂಗಾರು ಬರಬೇಕಾದ್ರೆ ಇನ್ನೂ 10 ತಿಂಗಳು ಕಾಯಬೇಕು. 10 3 30 TMC ಕುಡಿಯೋ ನೀರು ನಾನು ಇಡಬೇಕು. 30 ಒಂದು 10 40 ಆಯಿತು. ಇನ್ನು ಟ್ರಿಬ್ಯುನಲ್ಲೇ ಹೇಳಿದೆ, ಕರ್ನಾಟಕದ ರಿಸರ್ವರಲ್ಲಿ ನಾರ್ಮಲ್ ಆಗಿದ್ದರೆ 17.1 TMC ನೀರು ಎವಾಪರೇಷನ್ ಲಾಸ್ ಆಗುತ್ತೆ ವರ್ಷಕ್ಕೆ ಅಂತ. ಅದು ನೀರಿದ್ದರೆ ತಾನೇ ಎವಾಪರೇಷನ್ ಲಾಸ್ ಆಗಬೇಕು. ಸೊ ಅದಕ್ಕೆ 17.1 ಬೇಕು. ನನ್ನ ಅನುಭವದಲ್ಲಿ ಅಗೇನ್ ಹೇಳಬೇಕಾದ್ರೆ ಈ ವರ್ಷ 17.1 ಅಲ್ಲ, ಅದಕ್ಕೆ 1.5 ಪಟ್ಟು ಜಾಸ್ತಿ ಆಗುತ್ತೆ. ಯಾಕೆಂದರೆ ರಿಸರ್ವರ್ ಲೋ ಲೆವೆಲಲ್ಲಿದೆ, ಎವಾಪರೇಷನ್ ಲಾಸ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ 18 ಅಂತ ಇಟ್ಕೊಂಡ್ರು ಕೂಡ ಇವತ್ತಿಗೇ ನನಗೆ 58 TMC ನನ್ನ ರಿಸರ್ವರಲ್ಲಿ ಇರಬೇಕು. ಈಗಿರೋದು ಅವ್ರ ಪ್ರಕಾರನೇ 55, ಅದರೊಳಗೆ 4.25 ಬಿಡು ಅಂತ ಹೇಳ್ತಾರೆ, ಇನ್ನು 50 ಆಯಿತು. ಅಂದರೆ ಇವತ್ತೇ ಅವರು 8 TMC ಶಾರ್ಟೇಜ್ ನನಗೆ ಅಂತ ಡ್ರಿಂಕಿಂಗ್ ವಾಟರ್ಗಂತ ಹೇಳ್ತಾ ಇದ್ದೆ. ಡ್ರಿಂಕಿಂಗ್ ವಾಟರ್ ಪ್ರಯಾರಿಟಿ ನಂಬರ್ 1. ಅವ್ರು ಇರಿಗೇಷನ್ ಪ್ರಯಾರಿಟಿಗೆ ನೀರು ಯಾಕೆ ಕೊಡ್ತಾ ಇದ್ದಾರೆ? ನನ್ನ ರಿಸರ್ವರೇ ಇಲ್ಲಿ ಇನ್ನೂ 1 ತಿಂಗಳಿದ್ದರೆ ಏನು ಗಂಟು ಹೋಗುತ್ತೆ ಅವ್ರದ್ದು. ನಾನು ಮೇಲಿನ ರಾಜ್ಯ, ನಾನು ಯಾವಾಗ ಬೇಕಾದರೂ ನೀರು ಬಿಟ್ಟರೆ ಅವ್ನಿಗೆ ಹೋಗುತ್ತೆ, ಅವ್ನು ಬಿಟ್ಟರೆ ನನಗೆ ಬರೋಲ್ಲ. ಇದೇ ಕ್ವಶನ್ನು ನಾವು ಟ್ರಿಬ್ಯುನಲ್ ಮುಂದೆ ಕೇಳಿದ್ದೀವಿ, ಡಿಫಿಸಿಟ್ ಇಯರಲ್ಲಿ ಏನು ಮಾಡಬೇಕು ಅಂತ. ದಯವಿಟ್ಟು ಅವರು ಈ ಪ್ಯಾರಾ 25 ಪೇಜ್ 210 ವಾಲ್ಯೂಮ್ 5 ದಯವಿಟ್ಟು ಓದಿ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ ಏನಂತ ಹೇಳಿದ್ದಾರೆ. ಕರ್ನಾಟಕ ಸೌತ್ ವೆಸ್ಟ್ ಮಾನ್ಸೂನೇ ಅವರಿಗೆ ಬರೋ ಮಳೆ, ಆ ಮಳೆ ಬಂದಾಗಲೇ ಅವ್ರು 4 ರಿಸರ್ವರಲ್ಲಿ ನೀರು ಹಿಡ್ಕೋಬೇಕು. ಅವ್ರಿಗೆ ನೀರು ಹಿಡ್ಕೊಳ್ಳೋದು ಬರೀ ಖರೀಫ್ ಸೀಸನ್ ಅಲ್ಲ, ಖರೀಫು, ರಾಬಿ, ಪೆರಿನಿಯಲ್, ವರ್ಷ ಪೂರ್ತಿ ಬೇಕಾದರೂ ಕುಡಿಯೋ ನೀರು ಅಷ್ಟನ್ನು ಅವ್ರು ರಿಸರ್ವಲ್ಲಿ ಇಟ್ಕೋಬೇಕು ಅಂತ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಹೀಗೆ ಹೇಳಿದ ಮೇಲೆ ನೀವು ಇದನ್ನು ವೈಲೇಟ್ ಮಾಡ್ತೀರಾ? ಕುಡಿಯೋ ನೀರು ನೀವು ಯಾರು ಕೊಟ್ಟಿಲ್ಲ, CWDT ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟರು, ಅದನ್ನು ವೈಲೇಟ್ ಮಾಡ್ತೀರಾ? ಆ ನೀರು ಅಲ್ಲಿರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಆ ನೀರು. ದಯವಿಟ್ಟು ಅದನ್ನು ಆರ್ಡ್ರ್ ಮಾಡಬೇಡಿ, ಇದು ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನೀವೇ ಹೇಳಿದಾಗೆ ಇವತ್ತೇ ನಿಮ್ಮ ಪ್ರಕಾರನೇ 8 TMC ಶಾರ್ಟೇಜು. ಇನ್ನು ನೀವು ಹೇಳ್ತೀರಾ 10-12 TMC ಇನ್ನೊಂದು 15 ದಿವಸದಲ್ಲಿ ಬರುತ್ತೆ ಅಂತ, ಗ್ಯಾರಂಟಿ ಬರ್ಕೊಡ್ತೀರಾ? ಬರದೇ ಹೋದರೆ ಎಲ್ಲಿಂದ ಕೊಡ್ತೀರಾ ನನ್ನ ಕುಡಿಯೋ ನೀರು?
ಈ ವರ್ಷ ಎಲ್9 ಎಫೆಕ್ಟ್ ಭಾಳ ಸೀರಿಯಸ್ ಇದೆ ಅಂತಂದು ಬರೀ ನಮ್ಮ IMD ಅಲ್ಲ, ವರ್ಲ್ಡ್ ವೆದರ್ ಅಥಾರಿಟೀಸು ಹೇಳಿದ್ದಾರೆ. ಅಂಥ ಸೀರಿಯಸ್ ಎಲ್9 ಎಫೆಕ್ಟ್ ಇದ್ದಾಗ ಯಾಕೆ ಬಿಡು ಅಂತ ಹೇಳ್ತೀರಾ? ಇನ್ನೊಂದು ತಿಂಗಳು ಕಾಯಿರಿ, ಆಮೇಲೆ ಬೇಕಾದ್ರೆ ವಸ್ತುಸ್ಥಿತಿ ನೋಡ್ಕೊಂಡು ಮುಂದೆ ಮಾತಾಡಿ. ದಯವಿಟ್ಟು ಇದು ಮಾಡಬೇಡಿ. ನಮ್ಮ ಸರ್ಕಾರ ಕುತ್ಕೋಬಾರ್ದು, ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಬೇಕು, ಇದನ್ನು ತಡಿ ಅಂತ ಹೇಳಬೇಕು. ಎಸ್, ಬರ್ತೀನಿ ಸರ್. ಈಗ ಸರ್ ತಿಮ್ಮೇಗೌಡ್ರೆ, 2003-4ರಲ್ಲಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಆಗ CM SM ಕೃಷ್ಣ ಅವರಾಗಿದ್ರು. ಬಹುಶಃ ನೀವು ಕೂಡ ಸರ್ಕಾರಿ ಸೇವೆಯಲ್ಲಿ ಇದ್ರಿ. ಸೊ ಕಾವೇರಿ ನಿಗಮ MD ಆಗಿದ್ದೆ. ಎಸ್, ಹೆಂಗೆ ನಿಭಾಯಿಸಿದ್ರಿ ಸರ್ ಆ ರೀತಿಯ ಪರಿಸ್ಥಿತಿಯನ್ನ? ಈಗ ಹೆಂಗ್ ನಿಭಾಯಿಸಬೇಕು ಸರ್ಕಾರ? ನಿಜವಾಗ್ಲೂ ಆವಾಗಲೂ ಇದೇ ಪರಿಸ್ಥಿತಿ ಇತ್ತು. ನಮ್ಮ ಮಂಡ್ಯ ಭಾಗದ ರೈತರು, ನಾನು ಮಂಡ್ಯ ಜಿಲ್ಲೆಯ ರೈತನ ಮಗ, ಮಂಡ್ಯ ಜಿಲ್ಲೆಯ ರೈತರು ಈ ಸಂಕಷ್ಟ ಪರಿಸ್ಥಿತಿನಲ್ಲಿ ಕಬ್ಬು, ಬೆಳೆದ ಕಬ್ಬು ಮತ್ತು ಭತ್ತ ಒಣಗಿ ಕಬ್ಬಿಗೆ ಬೆಂಕಿ ಹಾಕಿದ್ದನ್ನ ನೋಡಿದ್ದೀನಿ, ಕಬ್ಬಿನ ಬೆಳೆಗೆ. ಈವಾಗಲೂ ಸರ್ ಒಂದೇ ನಿಮಿಷ ಸರ್, ಒಂದು ಆಡಿಯೋ ಪ್ರಾಬ್ಲಮ್ ಇದೆ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ಸರ್ ಈಗ ನಾನು ಚಂದ್ರಶೇಖರ್ ಅವ್ರನ್ನ ಮಾತಾಡ್ತೀನಿ. ಚಂದ್ರಶೇಖರ್ ಅವರೇ, ಈಗ ಸದ್ಯಕ್ಕಂತೂ ರಾಜ್ಯದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ, ಸಂದಿಗ್ಧ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ. ಈಗ ಕಾಂಗ್ರೆಸ್ ಅವ್ರನ್ನ ಪ್ರಶ್ನೆ ಮಾಡಿದಿರಿ ಅಂತಂದ್ರೆ ನೀವು, ಅವ್ರು ಹೇಳೋದೇನು, ಮಳೆಯ ಕೊರತೆ ಇದೆ, ಪ್ರಶ್ನೆನ ಮತ್ತು ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ಆದರೆ BJPಯವರು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ನೇರ ಪ್ರಶ್ನೆ ಆಗಿದೆ. ಆಮೇಲೆ ಮುಖ್ಯವಾದಂಥ ವಿಚಾರ ಏನಂತಂದರೆ, ನೀವು KRSಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ. KRSನಿಂದ ಮುತ್ತಿಗೆ ಹಾಕಿದರೆ ಅಲ್ಲಿ ಸಿಗುವಂಥದ್ದೇನು? KRSಗೆ ಮುತ್ತಿಗೆ ಹಾಕಿದರೆ ನಮಗೆ ಸಿಗುವಂಥದ್ದೇನು? ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೊಮ್ಮಾಯಿ ಅವರು ಭಾಳ ವರ್ಷ ನೀರಾವರಿ ಸಚಿವರಾಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು, ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಏನು ಈ ಟ್ರಿಬ್ಯುನಲ್ ಮುಂದೆ ವಾದ ಮಂಡಿಸ್ಬೇಕಾದ್ರೆ ಕರ್ನಾಟಕ ಸೋತಿದೆ, ಕರ್ನಾಟಕದ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಏನು ಲೀಗಲ್ ಪ್ಯಾನಲ್ ಆಗಲಿ ಸಮರ್ಥವಾಗಿ ವಾದ ಮಂಡಿಸೋದ್ರಲ್ಲಿ ಫೇಲ್ ಆಗಿದೆ ಅಂತೇಳಿದ್ರೆ, ಏನು 3 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಈ 3 ವರ್ಷದಲ್ಲಿ ಯಾವಾಗ ಸೀರಿಯಸ್ ಆಗಿ ಈ ಥರ ನೀರಿನ ವಿಚಾರದಲ್ಲಾಗಲಿ ಅಥವಾ ಬೇರೆ ಯಾವುದಾದ್ರು ಸರ್ಕಾರ ರಾಜ್ಯದ ಪ್ರಾಬ್ಲಮ್ ವಿಷಯಗಳು ಯೋಚನೆ ಮಾಡಿದ್ರು? ಯಾವತ್ತೂ ಯೋಚನೆ ಮಾಡಿಲ್ಲ. ಇವರಿಗೆ ಬರೀ ಅಧಿಕಾರದ ಒಂದೇ ಬಿಟ್ಬಿಟ್ರೆ ಬೇರೆ ಕಡೆ ಯೋಚನೆ ಮಾಡಿಲ್ಲ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಕಳೆದ ವಾರ 23ನೇ ತಾರೀಕು 23 ಜುಲೈ DCM ಅವರು, ಪರಮೇಶ್ವರ್ ಅವರು ತುಮಕೂರಲ್ಲಿ ಬರ ಅಧ್ಯಯನದ ಒಂದು ಮೀಟಿಂಗ್ ತೊಗೊಂಡ್ರು ಎಲ್ಲ ಅಧಿಕಾರಿಗಳದ್ದು. ಅದರಲ್ಲಿ ಅವರೇ ಹೇಳಿರೋ ಮಾತೇನೆಂದರೆ, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತಹ 381 ಮಳೆ ಮಾಪನ ಕೇಂದ್ರದಲ್ಲಿ 147 ಮಳೆ ಮಾಪನಗಳು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ 2 ವರ್ಷದಿಂದ. ಏನು ಹೇಳಿ, 381 ಅಂದರೆ 147 ಕೆಲಸ ಮಾಡ್ತಿಲ್ಲ. ಅದೇ ರೀತಿ ನಿನ್ನೆ ಅರ್ಘಜ್ಞಾನಂದ ಅವರು ಹೇಳಿದ್ರು, ಶಿವಮೊಗ್ಗದಲ್ಲಿ 285 ಮಾಪನ ಕೇಂದ್ರದಲ್ಲಿ 75 ಕೆಲಸ ಮಾಡ್ತಿಲ್ಲ ಅಂತೇಳಿ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಮಳೆ ಮಾಪನಗಳೇ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಡಾಟಾ ಎಲ್ಲಿ ಸಿಗ್ತಾ ಇದೆ? ಏನು ಡಾಟಾ ಹಿಡ್ಕೊಂಡು ನೀವು ಟ್ರಿಬ್ಯುನಲ್ ಮುಂದೆ ಹೋಗ್ತಾ ಇದ್ದೀರಿ? ಅಲ್ಲಿ ತಮಿಳ್ನಾಡವರು ಎಲ್ಲ ಪಕ್ಕಾ ಡಾಕ್ಯುಮೆಂಟ್ ಮಾಡ್ಕೊಂಡು ಪ್ರತಿ ಮೀಟಿಂಗು ಹೋಗಿ ಅಲ್ಲಿ ಕೂತ್ಕೊಂಡಾಗ ಎಲ್ಲ ಡಾಕ್ಯುಮೆಂಟ್ಗಳು ಪ್ರೊಡ್ಯೂಸ್ ಮಾಡ್ತಿದ್ದಾಗ ನಿಮ್ಮ ಹತ್ರ ಮಾಪನ ಕೇಂದ್ರಗಳೇ ವರ್ಕ್ ಮಾಡ್ತಾ ಇಲ್ಲ. ಬರೀ ನಿಮಗೆ ಏನೋ ಡ್ಯಾಮ್ ಒಳಗಡೆ ಎಷ್ಟು ನೀರು ಹೋಗುತ್ತೆ, ಆಚೆ ಕಡೆ ಹೋಗುತ್ತೆ, ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಪರಿಸ್ಥಿತಿ ಏನಿದೆ, ಮಳೆ ಎಷ್ಟಿದೆ, ಮಳೆ ಕೊರತೆ ಎಷ್ಟಿದೆ, ಯಾವ ಜಲನೆ ಪರಿಸ್ಥಿತಿ ಎಷ್ಟೆಷ್ಟು ಕೊರತೆ ಆಗ್ತಿದೆ, ಇದು ಕಂಪ್ಲೀಟ್ ಡಾಕ್ಯುಮೆಂಟ್ಗಳು ಇಡಬೇಕಲ್ವ ನೀವು? ಆಯಿತು, ಮುಂದೆ ಆಗಸ್ಟ್ 3ನೇ ತಾರೀಕಿಗೆ ಬಂದರೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ 2 ತಿಂಗಳಾಯಿತು. 2 ತಿಂಗಳಿಂದ ಜಲಸಂಪನ್ಮೂಲ ಸಚಿವರಿಗೆ ಇಂಟ್ರೆಸ್ಟ್ ಇಲ್ಲ, ಅದರಲ್ಲಿ ನನಗೆ ಬೇಕಾಗಿಲ್ಲ ಇದನ್ನ ಅಂತ ಹೇಳ್ತಾರೆ. ಕೃಷಿ ಸಚಿವರಿದ್ದಾರಾ? ಕೃಷಿ ಸಚಿವರಿಲ್ಲ. ಸಣ್ಣ ನೀರಾವರಿ ಇಲಾಖೆ ಸಚಿವರಿದ್ದಾರಾ? ಸಣ್ಣ ನೀರಾವರಿ ಇಲಾಖೆ ಸಚಿವರಿಲ್ಲ. ಯಾರು ಇವ್ರಿಗೆ ಆಫೀಸರ್ಗಳಿಗೆ ಹೇಳ್ಕೊಂಡು ಇದು ಮಾಡಬೇಕು? ಯಾರು ಮಾಡಬೇಕು? ಕಳೆದ ವರ್ಷ ವಿಪರೀತ ಮಳೆ ಬಂತು, ಎಕ್ಸ್ಟ್ರಾ ನೀರು ಬಂದ್ಬಿಡ್ತು. ಜಲಸಂಪನ್ಮೂಲ ಸಚಿವರಾಗಿದ್ದರು ಇದೇ ಮಹಾನ್ DK ಶಿವಕುಮಾರ್ ಅವರು. ಕಾರ್ಯದರ್ಶಿಗಳ ಮಟ್ಟದ ಎಷ್ಟು ಮೀಟಿಂಗ್ ಮಾಡಿದ್ರು? ಅಕಸ್ಮಾತ್ ಲಾಸ್ಟ್ ಟೈಮನ್ನು ಪ್ರಯತ್ನ ಮಾಡಿ ಎಲ್ಲ ಕೆರೆಗಳಿಗೆ ತುಂಬಿಸಿದ್ದೆ, ನೀರು ತುಂಬಿಸಿದ್ದಿದೆ, ಈ ಪರಿಸ್ಥಿತಿ ಬರ್ತಿತ್ತಾ? ಇವತ್ತು ಕೆರೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ 2 ತಾಲೂಕು ಹೇಳ್ತೀನಿ. ಪಾವಗಡದಲ್ಲಿ ಸಣ್ಣ ನೀರಾವರಿಯ 64 ಕೆರೆಯಲ್ಲಿ ಶ್ರೀಪಾದ್, 54 ಕೆರೆಯಲ್ಲಿ ಒಂದೇ ಒಂದು ಡ್ರಾಪ್ ನೀರಿಲ್ಲ. ಶಿರಾದಲ್ಲಿ 66 ಕೆರೆಗಳಲ್ಲಿ 48 ಕೆರೆಗಳಲ್ಲಿ ಒಂದು ಡ್ರಾಪ್ ನೀರಿಲ್ಲ. ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಚಂದ್ರಶೇಖರ್ ಬಂದು ನಿಮಿಷ, ಪಾವಗಡದಲ್ಲಿ 90% ಕೆರೆಗಳಲ್ಲಿ ಒಂದು ತೊಟ್ಟು ನೀರಿಲ್ಲ. ಪಾವಗಡದ ಕಾಂಗ್ರೆಸ್ MLA ವೆಂಕಟೇಶು 35 ದಿವಸದಿಂದ ಡೆಲ್ಲಿಲಿ ಬಿದ್ದವ್ರೆ. ಶಿರಾದ ಕಾಂಗ್ರೆಸ್ MLA ಜಯಚಂದ್ರ ಡೆಲ್ಲಿಲಿ ಬಿದ್ದಿದ್ದಾರೆ. ಈ ರಾಜ್ಯದಲ್ಲಿ 65 ಜನ ಡೆಲ್ಲಿಲಿ ಬಿದ್ದಿದ್ದಾರೆ. MLAಗಳು 65 ಜನ ಡೆಲ್ಲಿಲಿ ಬಿದ್ದಿದ್ದಾರೆ. 7 ಜನ ಮಿನಿಸ್ಟರ್ಗಳು ಬಿದ್ದಿದ್ದಾರೆ. ಇವ್ರು DK ಶಿವಕುಮಾರ್, ಇನ್ನು 3 ಹಳೆ ಮುಖ್ಯಮಂತ್ರಿಗಳು ಇವರ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಮೇಲೆ ಗೇಟ್ ಕಾಯ್ತಾ ಇದ್ದಾರೆ 4 ದಿವಸದಿಂದ. ಇಲ್ಲಿ ರಾಜ್ಯ ಒತ್ತುರಿತಾ ಇದೆ, ರೈತರ ಬಾಳು ಬೀದಿಗೆ ಬಿದ್ದಿದೆ.
ಅವರ ನೇರ ಗಂಭೀರ ಆರೋಪ ಏನು ಅಂತಂದ್ರೆ ಅನವಶ್ಯಕವಾಗಿ ಬಿಜೆಪಿ ಇಲ್ಲಿ ರಾಜಕಾರಣ ಮಾಡ್ತಾ ಇದೆ. ಅಲ್ಲ, ಒಂದ್ ನಿಮಿಷ ಪ್ರಶ್ನೆ ಪೂರ್ತಿ ಮುಗಿಸ್ತೀನಿ. ಈಗ ಸಂದಿಗ್ಧ ಪರಿಸ್ಥಿತಿ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಇದೆ. ನೀವು ಸರ್ಕಾರಕ್ಕೆ ಸಲಹೆಯನ್ನ ಕೊಡಿ ಏನ್ ಮಾಡ್ಬೇಕು ಅಂತ ಹೇಳಿ, ಅದನ್ನ ಬಿಟ್ಟು ನೀವು ಅನವಶ್ಯಕವಾಗಿ ರಾಜಕಾರಣ ಮಾಡ್ತಾ ಇದ್ದೀರಿ. KRS ಗೆ ಮುತ್ತಿಗೆ ಹಾಕಿದ್ರೆ ಸಿಗೋದೇನು? KRS ನಮ್ಮ ಆಸ್ತಿ ಅದು ಅನ್ನುವಂತ ಅರಿವು ಬಿಜೆಪಿ ಅವ್ರಿಗಿಲ್ವಾ? ಅಂದ್ರೆ ಮುತ್ತಿಗೆ ಹಾಕಿ ನೀವು ಅದನ್ನ ನಾಶ ಮಾಡ್ತೀರಾ? ರಾಜ್ಯಕ್ಕೆ ಕೊಡುವಂತ ಸಂದೇಶ ಏನು ನೇರ ಪ್ರಶ್ನೆ ಅವ್ರದ್ದು. ಟ್ರಿಬ್ಯುನಲ್ ಅಲ್ಲಿ ಯಾಕೆ ನಮಗೆ ವಿರೋಧವಾಗಿ ಬಂತು ಅಂತ ಹೇಳಿ ಸಮರ್ಥವಾಗಿ ವಾದ ಮಂಡನೆ ಮಾಡಿಲ್ಲ. ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ರೆ ಯಾರು ತಪ್ಪು? ಸರ್ಕಾರದ ತಪ್ಪು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಇದೇ ಬಸವರಾಜ ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಮಾರುವೇಷದಲ್ಲಿ ಇಲ್ಲಿನ ಅಧಿಕಾರಿಗಳನ್ನ ತಮಿಳುನಾಡಿಗೆ ಕಳಿಸಿದ್ರು. ಮಾರುವೇಷದಲ್ಲಿ ಅಲ್ಲಿನ ತಮಿಳುನಾಡು ರಿಜಿಸ್ಟ್ರೇಷನ್ ಕ್ಯಾಬ್ಗಳನ್ನ ತಗೊಂಡು ಅಲ್ಲಿ ಅವರು ಜಲಾನಯನ ಪ್ರದೇಶಗಳು ಮತ್ತು ಅಣೆಕಟ್ಟುಗಳಿಗೆ ಹೋಗಿ ಅಲ್ಲಿನ ವಾಸ್ತವಿಕ ಚಿತ್ರವನ್ನ ಟ್ರಿಬ್ಯುನಲ್ ಕೊಟ್ಟರು. ಯಾಕೆಂತ ಹೇಳಿದ್ರೆ ಪ್ರತಿ ಸರಿ ತಮಿಳುನಾಡವರು ಟ್ರಿಬ್ಯುನಲ್ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಅಡ್ಡದಿಡ್ಡಿ ಲೆಕ್ಕಗಳನ್ನ ಹೇಳ್ತಾರೆ ಅಂತೇಳಿ ನಮ್ಮ ಆಫೀಸರ್ಗಳು ಮಾರುವೇಷದಲ್ಲಿ ಹೋಗಿದ್ರು. ಅಂತ ಪ್ರಯತ್ನ ಏನ್ ಮಾಡಿದ್ದಾರೆ ಇವರು? ಡಿಸೆಂಬರ್ 5ನೇ ತಾರೀಕು ಅಷ್ಟೊತ್ತಿಗೆ ಹವಾಮಾನ ಇಲಾಖೆ ಹೇಳ್ತು ಈ ವರ್ಷ ಬರ ಬರುತ್ತೆ ಅಂತೇಳಿ. ಏನು ಕ್ರಮ ಕೈಗೊಂಡಿರು? ಏನ್ ಕ್ರಮ ಕೈಗೊಂಡ್ರು ಸಿದ್ದರಾಮಯ್ಯನವರು? ಒಂದು ಬರ ಅಧ್ಯಯನ ಮಾಡಿಸಿದ್ರ, ಅಥವಾ ಬರ ಪೀಡಿತ ತಾಲೂಕುಗಳಿಂದ ಘೋಷಣೆ ಮಾಡಿಸಿದ್ರ, ಅಥವಾ ಏನಾದ್ರು ಇಷ್ಟು ಜಮೀನಿಗೆ ಇಷ್ಟೊಂದು ಪರಿಹಾರ ಘೋಷಣೆ ಮಾಡಿದ್ರ? ಏನ್ ಮಾಡಿದ್ರಿ? ಆವತ್ತಿಂದನೇ ನೀವು ಡಿಸೆಂಬರ್ ಅಲ್ಲೇ ಗೊತ್ತಾಗಿತ್ತಲ್ಲ, ಹೋದ ವರ್ಷದಿಂದನೇ ನೀರನ್ನ ಉಳಿಸೋದಕ್ಕೋಸ್ಕರ ಕಾಪಾಡೋದಕ್ಕೋಸ್ಕರ ಯಾವ್ಯಾವ ಕ್ರಮಗಳನ್ನ ಕೈಗೊಂಡ್ರಿ? ಆವತ್ತಿಂದ ನೀವು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಯಾಕೆ ನೀವು ಟ್ರಿಬ್ಯುನಲ್ಗೆ ಹೋಗ್ಲಿಲ್ಲ? ಇವತ್ತು ನಿಮ್ಮ ಏನು ಅಸಮರ್ಥದ ಕಾರಣಕ್ಕೋಸ್ಕರ, ನಿಮ್ಮ ದುರಾಡಳಿತದ ಕಾರಣಕ್ಕೋಸ್ಕರ ಇವತ್ತು ಅನುಭವಿಸ್ತಿರೋದು ಯಾರು? ಕರ್ನಾಟಕದ ಜನ. ಕುಡಿಯಕ್ಕೆ ನೀರಿಲ್ಲ ರೀ, ರೈತ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಯಾರ ಕಾರಣಕ್ಕೋಸ್ಕರ? ಇವರ ಅಧಿಕಾರದ ಚಪ್ಪಲಕ್ಕೋಸ್ಕರ. ಬರ್ತೀನಿ ಚಂದ್ರಶೇಖರ್. ಸ್ವಾತಿ ಚಂದ್ರಶೇಖರ್ ಅವ್ರ ರಿಯಾಕ್ಷನ್ ಅನ್ನು ತಗೋಬೇಕು. ಅದಕ್ಕಿಂತ ಮುಂಚೆ ತಿಮ್ಮೇಗೌಡರು ಆಗ್ಲೇ ಮಾತಾಡ್ತಾ ಇದ್ರು. 2003-2004 ಪರಿಸ್ಥಿತಿ ಇದ್ದಾಗ ಇಂಥದ್ದೇ ಪರಿಸ್ಥಿತಿ ಬಂದಿತ್ತು, ಅವಾಗ ಹೇಗೆ ನಿಭಾಯಿಸಿದ್ರಿ ಮತ್ತು ಈಗ ಹೇಗೆ ನಿಭಾಯಿಸಬೇಕು ಸರ್ಕಾರ ಅನ್ನೋಂಥ ಪ್ರಶ್ನೆ ಮುಂದುವರಿಸಿ ಸರ್. ಈಗ ಆ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಉಂಟಾಗಿತ್ತು. ಬೆಳೆಗಳು ಒಣಗಿತ್ತು ಮತ್ತು ರೈತರು ಸಂಕಷ್ಟ ಪರಿಸ್ಥಿತಿನಲ್ಲಿ ಭಾಳ ಬೆಳೆಗಳಿಗೆ ಬೆಂಕಿ ಹಚ್ಚುವಂಥ ಪರಿಸ್ಥಿತಿ ಬಂದಾಗ ನಾನು ಅಂದಿನ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರು, ನಾನು ಕಾವೇರಿ ನಿಗಮ MD, ಅವರು ಚೇರ್ಮನ್ ಕಾವೇರಿ ನಿಗಮ, ಒಟ್ಟಿಗೆ ಹೋಗಿ ಪರಿಸ್ಥಿತಿಯನ್ನು ಅವಲೋಕಿಸಿ ಅವರು ಒಂದು ತೀರ್ಮಾನ ತಗೊಂಡ್ರು, ನೀರು ಬಿಡಬಾರ್ದು ಅಂತ. ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಕಂಟೆಂಪ್ಟ್ ಆಫ್ ಕೇಸು ವಿಚಾರ ಬಂದದ್ರಿಂದ, ಹೌದಲ್ವಾ ರಾಯರೇ? ಆ ಕಂಟೆಂಪ್ಟ್ ಆಫ್ ಕೇಸ್ ವಿಚಾರ ಬಂದಿದ್ದರಿಂದ ಅವರು ಕ್ಷಮೆ ಕೋರಿ ನೀರು ಬಿಡುವಂಥ ಪರಿಸ್ಥಿತಿ ಬರಬೇಕಾಯಿತು. ಆದರೆ ನಾನು ಮುಂದಿನ ವರ್ಷ ನೀರು ಕಡಿಮೆ ಇದ್ರೂ ಆವಾಗ ಟ್ರಿಬ್ಯುನಲ್ ಆರ್ಡರ್ ಬಂದಿರಲಿಲ್ಲ, ಟ್ರಿಬ್ಯುನಲ್ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು. 1990ರಲ್ಲಿ ಟ್ರಿಬ್ಯುನಲ್ ರಚನೆ ಆದ್ರೂ ಅವರು ತೀರ್ಪು ಕೊಟ್ಟಿದ್ದು ಫೈನಲ್ ಆಗಿ 2007ರಲ್ಲಿ. ಸುಮಾರು 17 ವರ್ಷ ತಗೊಂಡ್ರು ಟ್ರಿಬ್ಯುನಲ್ ಕಾವೇರಿ. ಈ ಥರ ಆದರೆ ಆಗೋದಿಲ್ಲ. ಫಾಸ್ಟ್ ಟ್ರ್ಯಾಕ್ ಟ್ರಿಬ್ಯುನಲ್ ಆಗಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗಬೇಕು. ಬಟ್ ನಾನು 2005ರ ಫೆಬ್ರವರಿನಲ್ಲಿ ನಾನು MD ಆಗಿದ್ದಾಗ ನಮ್ಮ ರೈತರ ಬೆಳೆಗಳಿಗೆ ಒಂದು ಬೇಸಿಗೆ ಬೆಳೆಗಳಿಗೆ ನೀರು ಕೊಟ್ಟೆ ನಾನು. ಆವಾಗ ನೀರು ಇರಲಿಲ್ಲ, ಆವಾಗ ಟ್ರಿಬ್ಯುನಲ್ ಆರ್ಡ್ರ್ ಇಲ್ಲದೇ ಇದ್ದಿದ್ದರಿಂದ ನಾವು ಬಾರ್ಚವಾದ. ಈಗ ಏನಾಗಿದೆ, ಟ್ರಿಬ್ಯುನಲ್ ಆರ್ಡ್ರು, ಸುಪ್ರೀಂ ಕೋರ್ಟ್ ಆರ್ಡ್ರು ಎಲ್ಲ ಬಂದು ಈಗೇನಾಗಿದೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಅನುಸಾರ ಕೇಂದ್ರ ಸರ್ಕಾರ 2018ರಲ್ಲಿ ಒಂದು ಪ್ರಕಟಣೆ ಹೊರಡಿಸಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ನೇಮಕ ಮಾಡಿದೆ. ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅಂತ ನೇಮಕ ಮಾಡಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡಿಸಿಷನ್ ತಗೊಳ್ತದೆ. ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಉಸ್ತುವಾರಿ ನೋಡ್ತದೆ, ಅಂದರೆ ನೀರು ಬಿಡೋದು, ಜಲಾಶಯಗಳಲ್ಲಿ ಎಷ್ಟು ನೀರು ಸಂಗ್ರಹ ಆಗಿದೆ ಇದನ್ನೆಲ್ಲ ನೋಡ್ತದೆ. ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದೇನು ಅಂದರೆ, ನಮ್ಮ ರೈತರು ಈಗ ಬೀದಿಗಿಳಿದು ಆಕ್ರೋಶ ಪ್ರತಿಭಟನೆ ವ್ಯಕ್ತಪಡಿಸ್ಬೇಕಾದ್ರೆ ಇವರು ರಾಜರಾಯರು ಹೇಳ್ದಂಗೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ತೀರ್ಮಾನ ತಗೊಳ್ಬೇಕಾದಾಗ 3500 ಕ್ಯೂಸೆಕ್ಸನ್ನು ನಿರಂತರವಾಗಿ 15 ದಿವಸ ಹರಿಸ್ಬೇಕು ಅಂತಂದರೆ ಯಾವ ಆಧಾರದ ಮೇಲೆ ಈ ಪ್ರಮಾಣದ ನೀರನ್ನು ಹರಿಸುವಂಥ ತೀರ್ಮಾನ ತಗೊಂಡ್ರು? ಅದು ರೈತರಿಗೆ ಅರ್ಥ ಆಗಬೇಕು. ಅವರ ಒಂದು ತೀರ್ಮಾನ ವೈಜ್ಞಾನಿಕವಾಗಿ ಪಾರದರ್ಶಕವಾಗಿರಬೇಕು. ಅದರ ಬದಲು 3500 ಕ್ಯೂಸೆಕ್ಸನ್ನು ನಾವು ಬಿಡ್ತೀವಿ ಅಂತ ಹೇಳಿಬಿಟ್ರೆ ರೈತರಿಗೆ ಗೊಂದಲ ಉಂಟಾಗ್ತದೆ. ಈಗಿರೋ ಬೆಳೆಗಳು ಒಣಗ್ತಾ ಇದೆ, ಸಂಕಷ್ಟದಲ್ಲಿದ್ದಾರೆ ರೈತರು. ಮತ್ತು ಕರ್ನಾಟಕದಿಂದ ಅಷ್ಟು ನೀರನ್ನು ಬಿಡಬೇಕಾದ್ರೆ ಏನು ಕಾರಣ? ಕರ್ನಾಟಕದ ಬೆಳೆಗಳು ಏನಾಗಬೇಕು? ಈಗ ಮೆಟ್ಟೂರು ಡ್ಯಾಮ್ನಲ್ಲಿ ಎಷ್ಟು ಹಣ ನೀರಿದೆ,
ಅದೇ ರೀತಿ ಕರ್ನಾಟಕ ಉಳಿಸ್ಕೊಳ್ಬಹುದಾದಂಥ ಮತ್ತು ಯಾವ ಉದ್ದೇಶಕ್ಕೆ ಅಂದರೆ ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ನಿಜ, ಆದರೆ ಒಣಗ್ತಿರೋ ಬೆಳೆಗಳಿಗೆ ತಮಿಳ್ನಾಡಿಗೆ ನೀರು ಕೊಟ್ಟಾಗೆ ಕರ್ನಾಟಕದಲ್ಲೂ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಈ ಪ್ರಶ್ನೆಗಳೆಲ್ಲ ರೈತರಿಗೆ ಅವರ ಪರಿಜ್ಞಾನಕ್ಕೆ ತಿಳುವಳಿಕೆ ಕೊಡಬೇಕಾಯಿತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅದು ಮಾಡಿಲ್ಲ. ಅಂದರೆ ಅವರ ತೀರ್ಮಾನಗಳು ಜನರಿಗೆ ಯಾವ ರೀತಿ ತಗೊಂಡಿದ್ದಾರೆ, ಆ ತೀರ್ಮಾನನ ಯಾತಕ್ಕೆ ಅವರು ಸರಿಯಾಗಿ ಎರಡೂ ರಾಜ್ಯಗಳ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದನ್ನು ಸರಿಯಾಗಿ ನಮ್ಮ ಒಂದು ಜನಗಳಿಗೆ, ಕರ್ನಾಟಕ ಜನಗಳಿಗೆ, ರೈತರಿಗೆ ಅರ್ಥ ಆಗುವಂಗೆ ಹೇಳಬೇಕಾಯ್ತು ಅವರು. ಸರ್, ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ, ನಾನು ಬರ್ತೀನಿ ನಿಮ್ಮ ಹತ್ರ. ಸ್ವಾತಿ ಚಂದ್ರಶೇಖರ್, ಈಗ ನೀರಿನ ಕೊರತೆ ಇದೆ ಅನ್ನುವಂತಹ ವಿಚಾರ ಅಥವಾ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ವಿಪಕ್ಷದವರು ಪ್ರಶ್ನೆ ಮಾಡ್ತಾರೆ ಅಥವಾ ಯಾರೋ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ, ಸದ್ಯಕ್ಕೆ ರಾಜ್ಯದಲ್ಲಿ ಪರಿಸ್ಥಿತಿನೇ ಹೀಗಿದೆ, ನೀರಿನ ಕೊರತೆ ಇದೆ, ನಾವಾದ್ರೂ ಏನು ಮಾಡೋದಕ್ಕಾಗತ್ತೆ ಅಂತ ನೀವು ಹೇಳ್ಬೋದು. ಈಗ ನೀರಿಲ್ಲ ಅಂತ ಹೇಳೋದು ಒಂದು ಕಡೆ ಆದರೆ, ನೀವು ರಾಜ್ಯದ ರೈತರಿಗೆ ಡ್ಯಾಮ್ನ ನೀರನ್ನ ನಂಬಿಕೊಂಡು ಯಾವುದೇ ಕಾರಣಕ್ಕೂ ಕೃಷಿ ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳೇ ಮನವಿಯನ್ನ ಮಾಡಿಕೊಂಡ್ರು. ರಾಜ್ಯದ ಜನರಿಗೆ ನಿಮಗೆ ಈ ವಿಚಾರವನ್ನು ಹೇಳೋದಕ್ಕಾಗತ್ತೆ, ವಿಪಕ್ಷದವರಿಗೆ ಉತ್ತರವನ್ನ ಕೊಡೋದಕ್ಕಾಗತ್ತೆ. CWRC CWMA ಮುಂದೆ ಇದೇ ವಿಚಾರವನ್ನ ಪ್ರಬಲವಾಗಿ ಹೇಳೋದಕ್ಕೆ ಯಾಕಾಗಲಿಲ್ಲ? ಅವ್ರು ಯಾಕೆ ಈ ಶಿಫಾರಸನ್ನ ಮಾಡಿದ್ರು? ಶ್ರೀಪಾದ್ ಅವರೇ, ಒಂದು ವಿಚಾರವನ್ನು ಟೆಕ್ನಿಕಲಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ತಾವು ನನ್ನ ಜೊತೆ ಈ ಮಾತಲ್ಲಿ ಸಹಮತ ಇದ್ದೀರಿ ಅಂತ ಅನ್ಕೊಳ್ತೀನಿ. 1990ರಿಂದ ಅಂತಿಮ ಹೋರಾಟ ಅಂತ ಇದ್ದಿದ್ದಂತೂ 2007 ಮೊದಲನೇ ಘಟ್ಟ, 2018 ಎರಡನೇ ಘಟ್ಟ. ನಿರಂತರವಾಗಿ ಕರ್ನಾಟಕದ ಲಾಯರ್ಸ್ ಆಗಿರಬಹುದು, ಕರ್ನಾಟಕದಿಂದ ಎಷ್ಟೋ ಜನ ಇದಕ್ಕೆ ಶ್ರಮಿಸಿದಂತಹ ಅಧಿಕಾರಿಗಳಾಗಿರಬಹುದು, ಆ್ಯಂಡ್ ಎಲ್ಲ ಪಕ್ಷದ ನಾಯಕರಾಗಿರಬಹುದು. ನಾನು ಇವತ್ತಿನ ದಿನ ಇಲ್ಲಿ ಕಾವೇರಿ ವಿಚಾರವನ್ನು ಇಟ್ಕೊಂಡು BJP ಅಥವಾ JDS ಥರ ರಾಜಕಾರಣವನ್ನು ನಾನು ಮಾತಾಡೋದಿಲ್ಲ. ಎಲ್ಲ ಪಕ್ಷದವರು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ. ಮಾನ್ಯ ದೇವೇಗೌಡರು ಶ್ರಮಿಸಿದ್ದಾರೆ, ಕುಮಾರಸ್ವಾಮಿಯವರು ಶ್ರಮಿಸಿದ್ದಾರೆ, ಯಡಿಯೂರಪ್ಪನವರು ಶ್ರಮಿಸಿದ್ದಾರೆ, ಅತಿ ಹೆಚ್ಚು SM ಕೃಷ್ಣ ಅವರು ಶ್ರಮಿಸಿದ್ದಾರೆ, ಆ್ಯಂಡ್ ಅವತ್ತಿನ ದಿನ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಶ್ರಮಿಸಿದ್ದಾರೆ, DK ಶಿವಕುಮಾರ್ ಅವರು ಶ್ರಮಿಸಿದ್ದಾರೆ. ಸೊ ಭಾಳ ಸ್ಪಷ್ಟವಾಗಿ, ಆ್ಯಂಡ್ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭಾಳ ಟೆಕ್ನಿಕಲಿ ಒಂದಷ್ಟು ವಿಚಾರಗಳನ್ನ ಇದಕ್ಕೆ ಆ್ಯಡ್ ಮಾಡಿರುವಂಥದ್ದು. ಆದರೆ ಇವತ್ತಿನ ದಿನ BJP ವಕ್ತಾರರು ಇಲ್ಲಿಗೆ ಬಂದು ಕೂತ್ಕೊಂಡು ಕೇವಲ 18 ಸೆಕೆಂಡ್ಗಳಲ್ಲಿ 18 ವರ್ಷಗಳ ಹೋರಾಟವನ್ನು ಅಲ್ಗಳೆಯುವಂತಹ ಯಾವ ಅವಶ್ಯಕತೆಯೂ ಅವರಿಗಿಲ್ಲ. ಇದು ಭಾಳ ಸ್ಪಷ್ಟ. ನಾವು 1900 ಕಂಟೆಂಪ್ಟ್ ಆಫ್ ಕೋರ್ಟ್ ಆಯಿತು ಕರ್ನಾಟಕದ ಮುಖ್ಯಮಂತ್ರಿಗಳ ವಿರುದ್ಧ. ಅಂತಹ ಸಂದರ್ಭದಲ್ಲೂ ಕೂಡ ನಾವು ಕರ್ನಾಟಕದಿಂದ ನೀರು ಬಿಡೋಲ್ಲ ಅಂತ ಹೇಳಿದ್ವಿ. ಬಟ್ ಅನಿವಾರ್ಯ ಪರಿಸ್ಥಿತಿಗಳಿಂದ ಸುಪ್ರೀಂ ಕೋರ್ಟ್ ಇಸ್ ಅನ್ ಅಪೆಕ್ಸ್ ಬಾಡಿ ಇನ್ ದಿಸ್ ಕಂಟ್ರಿ, ನಾವೇನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ನಾವು ನೀರು ಬಿಡುವಂಥ ಅನಿವಾರ್ಯತೆ ಅವತ್ತಿನ ದಿನ ಬಂತು. ಅದಾದಮೇಲೆ ಮತ್ತೆ ಹೋರಾಟವನ್ನು ನಡೆಸ್ತೀವಿ. ಮತ್ತೆ 202 TMC ಮಾತ್ರ ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳಿದ್ದನ್ನ 280 ತನಕ ನಾವು 2018 ತನಕ ತೆಗೆದುಕೊಂಡು ಹೋಗ್ತಾ ಇದೀವಿ. ಒಂದ್ ನಿಮಿಷ, ನಾನು ನಿಮಗೆ ಸ್ಪಷ್ಟವಾಗಿ ಇಲ್ಲ ಒಂದ್ ನಿಮಿಷ, ನಾನು ಚಂದ್ರಶೇಖರ್ ಅವರು ಹೇಳಿದ 2-3 ಪಾಯಿಂಟ್ಗೆ ಆಕ್ಚುಲಿ ಉತ್ತರವನ್ನ ಕೊಡಬೇಕು. ಮಾರುವೇಷದಲ್ಲಿ ಹೋಗಿ ಬಸವರಾಜ ಬೊಮ್ಮಾಯಿ ಅಲ್ಲ, ಮಾರುವೇಷದಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. ರಾಜಾರಾಯರು ಮೆನ್ಷನ್ ಮಾಡ್ತಾ ಇದ್ದಾಗ ಇವತ್ತು 40 TMC ನೀರಿದೆ ಕಾವೇರಿ ಬೇಸಿನಲ್ಲಿ, ತಮಿಳುನಾಡು ಬೇಸಿನಲ್ಲಿ ಅಂತ ಹೇಳಿದಂಥದ್ದು, ಅದಕ್ಕೆ ಮಾರ್ವೇಷಕ್ಕೆ ಹೋಗಿ ತಿಳ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಡೇಟಾ ತೆಗೆದು ನೋಡಿದ್ರೆ ಅದು ಗೊತ್ತಾಗುತ್ತೆ. ಅಂತಹ ಏನೋ ಚಮತ್ಕಾರವನ್ನ ಮಾಡ್ತಾ ಇದೀವಿ, ತೋರಿಕೆ ಪಡಿಸುವಂತಹ ಯಾವ ಅವಶ್ಯಕತೆನೂ ಕರ್ನಾಟಕ ಸರ್ಕಾರಕ್ಕೆ ಅಂಡರ್ ದ ಲೀಡರ್ಶಿಪ್ ಆಫ್ DK ಶಿವಕುಮಾರ್ ಅವರಿಗಿಲ್ಲ. ನಾನು ಇವತ್ತು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಖ್ಯಮಂತ್ರಿ ಕೂಡ ಯಾಕೆ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಕ್ಕಾಗಲಿಲ್ಲ, ನೀರಿಲ್ಲ ಅನ್ನುವಂತ ಪರಿಸ್ಥಿತಿಯನ್ನು ಹೇಳೋದಕ್ಕೆ ಯಾಕೆ ಆಗಲಿಲ್ಲ? ಶ್ರೀಪಾದ್ ಅವರೇ, ನೀವು ಅನ್ಕೊಂಡಿದ್ದೀರಾ ನಾವಿಲ್ಲಿ TV ಡಿಬೇಟ್ ಅಲ್ಲಿ ಕೂತ್ಕೊಂಡು ಮಾತಾಡಿದಾಗೆ ಅಲ್ಲಿ ಅವರು ಏನೋ BJP ಇಂದ ಯಾರೋ ಬರ್ತಾರೆ, ಕಾಂಗ್ರೆಸ್ ಇಂದ ಯಾರೋ ಬರ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ನೀರಿದೆ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನೀರಿಲ್ಲ ಅಂತ. ಟೆಕ್ನಿಕಲಿ ನಮ್ಮ ವಾದವನ್ನ CWRC ಮುಂದೆ BJP ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಪ್ರಶ್ನೆ, ನಾವು ವಾದವನ್ನ ಸರಿಯಾಗಿ ಮಂಡಿಸಿಲ್ಲ ಅಂತಂದ್ರೆ ಯು ಆರ್ ಆಕ್ಚುಲಿ ಡಿಲಿಮಿಟಿಂಗ್ ದ ಸ್ಟೇಟ್ ಗವರ್ಮೆಂಟ್ಸ್ ಅಥಾರಿಟಿ ಅಂಡ್ ಪವರ್ ಅಂಡ್ ಆರ್ ಕೇಪಬಿಲಿಟೀಸ್. ಆಕ್ಚುಲಿ ನಮ್ಮ ಕ್ಯಾಲಿಬರ್ ನ ನೀವು ಡಿಲಿಮಿಟ್ ಮಾಡ್ತಾ ಇದ್ದೀರಿ. ಇದರಲ್ಲಿ ದುರ್ಬಲಗೊಂಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಪ್ರಾಧಿಕಾರದಲ್ಲಿ ಇರುವಂತಹ ಅಧಿಕಾರಿಗಳು ದುರ್ಬಲಗೊಂಡಿದ್ದಾರೆ. ಆಯ್ತು ಈಗ ಹಾಗೆ 3,500 ಕ್ಯೂಸೆಕ್ ನೀರು ಹರಿಸ್ತೀರಾಗಿದ್ರೆ ಹರಿಸೋದಿದ್ದಿದ್ರೆ ನಾವು ಇವತ್ತೇ ಹರಿಸಬೇಕಿತ್ತು. ಮತ್ತೆ ಅದನ್ನೇ ಹೇಳಿ ಬಂದ ತಕ್ಷಣ ಹರಿಸಬೇಕಿತ್ತು. CWRC ಮುಂದೆ ಈಗ ಅಂಕಿಅಂಶಗಳ ಸಮೇತ ಈಗ ನೋಡಿ, ಒಂದ್ ನಿಮಿಷ ತಮಿಳುನಾಡಿನ ಅಧಿಕಾರಿಗಳು ಕೂಡ ಬರ್ತಾರೆ. ಒಂದ್ ಸೆಕೆಂಡ್ ಪೂರ್ತಿ ಕೇಳಿಸ್ಕೊಳ್ಳಿ ಸ್ವಾತಿ ಚಂದ್ರಶೇಖರ್ ಅವರೇ. ಈಗ ತಮಿಳುನಾಡು ಅಧಿಕಾರಿಗಳು ಕೂಡ ಬರ್ತಾರೆ. ಇಲ್ಲಿನ ನೀರಿನ ಸಂಗ್ರಹ ಎಷ್ಟಿದೆ, ನಮಗೆ ಎಷ್ಟು TMC ನೀರು ಜುಲೈ ಅಂತ್ಯದವರೆಗೂ ಬರಬೇಕಾಗಿತ್ತು, ಆದ್ರೆ ಬಂದಿದ್ದೆಷ್ಟು, ಅಲ್ಲಿ ಇನ್ಫ್ಲೋ ಎಷ್ಟಿದೆ, ಈ ಎಲ್ಲ ಅಂಕಿ ಅಂಶಗಳು ತಮಿಳುನಾಡು ಅಧಿಕಾರಿಗಳಿಗೆ ಸಿಗ್ತಾ ಇದೆ. ರಾಜ್ಯದ ಅಧಿಕಾರಿಗಳಿಗೆ ಯಾಕೆ ಸಿಗ್ತಾ ಇಲ್ಲ? ವಾಸ್ತವ ಹೆಂಗಿದೆ? ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ರಾಜ್ಯದ ಅಧಿಕಾರಿಗಳು ಮತ್ತು ಅಲ್ಲಿ ಕಾಣಿಸ್ತಾ ಇದೆ ಹಂಗೆ 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಯಾಕೆ ಹೇಳಿದ್ರು? 3,500 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಯಾವ ಬೇಸ್ ಮೇಲೆ ಅಧಿಕಾರಿಗಳು ಹೇಳಿದ್ರು? 3,500 ಕ್ಯೂಸೆಕ್ ನೀರು ಹರಿಸಿ ಅಂತ
CWRC ಯಾವ ಬೇಸ್ ಮೇಲೆ ಹೇಳ್ತು ಹೇಳಿ. ಡೋಂಟ್ ಡೀಮ್ ಇನ್ ದಿ ಆಫೀಸರ್ಸ್. ನಾನು ಅದನ್ನ ಹೇಳ್ತಾರೆ, CWRC ಯಾವ ವಿಚಾರಗಳ ಮೇಲೆ ಶಿಫಾರಸು ಮಾಡ್ತು, ಶಿಫಾರಸು ಹೆಂಗ್ ಮಾಡ್ತು, CWRC ಶಿಫಾರಸು ಹೆಂಗ್ ಮಾಡ್ತು, CWRC ಶಿಫಾರಸು ಹೆಂಗ್ ಮಾಡ್ತು ಅದನ್ನ ಹೇಳಿ. ಶ್ರೀಪಾದ್ ಅವರೇ, ನಮಗಿಂತ ನಿಮಗಿಂತ ಇಲ್ಲಿ ನೋಡ್ತಾ ಇರುವಂತ ವೀಕ್ಷಕರಿಗಿಂತ ನ್ಯೂಸ್ ಚಾನೆಲ್ಗಳಿಗಿಂತ ಸರ್ಕಾರದ ಹತ್ತಿರ ಅತಿ ಹೆಚ್ಚು ಮಾಹಿತಿ ಇರುವಂತದ್ದು. ಇವತ್ತಿನ ದಿನ ಅವ್ರು ಏನ್ ಡೇಟಾ ತಗೊಂಡ್ ಬಂದಿದಾರಲ್ಲ, ಅದು ಅವ್ರ ಪಕ್ಷದಿಂದ ಕೊಟ್ಟಿರೋ ಡೇಟಾ ಅಲ್ಲ, ಸರ್ಕಾರ ರಿಲೀಸ್ ಮಾಡಿರೋ ಡೇಟಾ. ಇವ್ರು ಯೋಚನೆ ಮಾಡಕ್ಕಿಂತ ಮುಂಚೆನೆ ಸರ್ಕಾರದ ಬಳಿ ಡೇಟಾ ಇರುತ್ತೆ. ಅಂಡ್ ಬರ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಯಾವ ಮುಖ್ಯಮಂತ್ರಿಗಳಿಗೆ ಧೈರ್ಯ ಇದೆ ರೀ ಇಡೀ ದೇಶದಲ್ಲಿ? ಬರ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ, ರೈತರ ಎಚ್ಚೆತ್ತುಕೊಳ್ಳಿ, ಇಲ್ಲ ಬಹಳ ಗಂಟಾಘೋಷವಾಗಿ ಬಂದು ಹೇಳ್ಬಿಡ್ಬೋದಿತ್ತು, ನಾವು ನೀರು ಪೂರೈಕೆ ಮಾಡ್ತೀವಿ, ತಲೆ ಕೆಡ್ಸ್ಕೊಬೇಡಿ, ನೀವು ಬಿತ್ತನೆ ಮಾಡಿ ಅಂತ. ರೈತರ ಜೊತೆ ನಿಂತ್ಕೊಳ್ಬೇಕು ಅಂತ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ರಿಸ್ಕ್ ಆದ್ರೂ ಪರವಾಗಿಲ್ಲ, ನನ್ನ ಮೇಲೆ ಕೆಟ್ಟ ಹೆಸರು ಬಂದ್ರೂ ಪರವಾಗಿಲ್ಲ, ನಾನು ವಾಸ್ತವ ಪರಿಸ್ಥಿತಿಯನ್ನ ರೈತರಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಆ ವಿಚಾರವನ್ನ ಸ್ಪಷ್ಟವಾಗಿ ಸಂಸ್ಥೆಗಳ ಮುಂದೆ ಯಾಕೆ ಮಾಡಲಿಲ್ಲ ಅನ್ನೋಂಥದ್ದು ನನ್ನ ಸಿಂಪಲ್ ಪ್ರಶ್ನೆ. ಅಲ್ಲ, ವಾದ ವಿವಾದಗಳಲ್ಲಿ ಕೆಲವೊಂದಿಷ್ಟು ಸಲಿ ದೇರ್ ಇಸ್ ಏನು ಡಿಸ್ಪ್ಯೂಟ್ ಓವರ್ ವಾಟ್ ವಿ ಪ್ರೊಡ್ಯೂಸ್. ಈಗ CWRC ಅನ್ಯಾಯ ಮಾಡಿದೆ ನಮಗೆ, CWMA ಇದನ್ನ ರೆಗ್ಯುಲೇಟರಿ ಮಾಡಬೇಕಿತ್ತು, ಅವ್ರು ಹೇಳಬೇಕಿತ್ತು ಇಲ್ಲ ಆಲ್ರೆಡಿ 40 TMC ನೀರಿದೆ, ನೀವು ಅದನ್ನ ಫಸ್ಟ್ ಖರ್ಚು ಮಾಡಿ, ಬೇಕಿದ್ರೆ ಇನ್ನ ಎಕ್ಸ್ಟ್ರಾ 10 TMC ನೀರು ಏನಾದ್ರು ನೀವು ಕೇಳ್ತಾ ಇದೀರಿ ಅನ್ನೋದಾದ್ರೆ ಫಿನಿಶ್ ದಟ್ ವಾಟರ್ ಅಂಡ್ ದೆನ್ ಕಮ್ ಬ್ಯಾಕ್ ಟು ಅಸ್ ಅಂತ ಹೇಳಬೇಕಿತ್ತು. ಸೊ ದೇರ್ ಇಸ್ ಇಲ್ಲಿ ಈ ಇಡೀ ರೆಗ್ಯುಲೇಟರಿ ಬಾಡಿಯಲ್ಲಿ ಸಮಸ್ಯೆ ಇರುವಂತದ್ದು. ರೆಗ್ಯುಲೇಟರಿ ಬಾಡಿಯನ್ನ ಮತ್ತೆ ಪ್ರಶ್ನೆ ಮಾಡಿ ಅಂತ ನಾವು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅನ್ನೋದು ನಮ್ಮ ಇರಾದೆಯೂ ಕೂಡ ಆಗಿರುವಂತದ್ದು. ಹಂಗಂತ ಹೇಳಿ ನಮ್ಮ ರಾಜ್ಯದ ಅಧಿಕಾರಿಗಳ ಹತ್ರ ಮಾಹಿತಿ ಇಲ್ಲ, ನಾವಲ್ಲಿ ವಾದ ಮಂಡನೆಯನ್ನೇ ಮಾಡಿಲ್ಲ ಅಂತಂದ್ರೆ ಇದು ಬೇಸ್ಲೆಸ್ ಆರ್ಗ್ಯುಮೆಂಟ್ ಆಗುತ್ತೆ. ಪ್ಲೀಸ್ ಇಂಥ ಬಾಲಿಶವಾದಂತ ಆರ್ಗ್ಯುಮೆಂಟ್ಗಳನ್ನ ದಯವಿಟ್ಟು ಮಾಡಬೇಡಿ. ಸುಪ್ರೀಂ ಕೋರ್ಟ್ ಆರ್ಡರ್ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇದರಿಂದ ನಾನು ರಾಜಾರಾಮ್ ಅವರಿಂದ ಉತ್ತರ ತೆಗೆದ್ರು. ಸರ್, ಮಳೆಗಾಲಕ್ಕೆ ಆಗುವಷ್ಟು ನೀರನ್ನ ಇಟ್ಕೋಬೇಕು, ಖಾರಿಫ್ಗೆ ರಬಿ ಬೆಳೆಗೆ ಬೇಕಾಗುವಷ್ಟು ನೀರನ್ನ ಇಟ್ಕೋಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ನಾನು ಭಾವಿಸ್ತೀನಿ ಸರ್. ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ಆರ್ಡರ್ ಇದೆ. ಎಸ್, ಎಕ್ಸಾಕ್ಟ್ಲಿ. ಸೊ ಈ ರೀತಿ ನೀರನ್ನ ಸಂಗ್ರಹಿಸಿ ಇಟ್ಕೋಬೇಕು ಅಂತ ಆರ್ಡರ್ ಇರುವಾಗ ಇದನ್ನ CWRC CWMA ಮುಂದೆ ಹೇಳಿ ಈ ಆದೇಶ ಬರ್ದಿರೋ ತರ ನೋಡ್ಕೋಬಹುದಿತ್ತಲ್ವಾ? ಗ್ಯಾರಂಟಿ ನೋಡ್ಬೇಕಾಗಿತ್ತು. ಇದು ಬಹುಶಃ CWMAನೂ ಅರ್ಥ ಮಾಡ್ಕೊಂಡಿಲ್ಲ, CWRCನೂ ಅರ್ಥ ಮಾಡ್ಕೊಂಡಿಲ್ಲ, ಬಹುಶಃ ತಮಿಳುನಾಡು ನಮ್ಮ ಲಾಯರ್ಸು ಟೆಕ್ನಿಕಲ್ ಪೀಪಲ್ ಅರ್ಥ ಮಾಡ್ಕೊಂಡಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಎಕ್ಸಾಕ್ಟ್ಲಿ. ಹಾಗಿದ್ದಿದ್ರೆ ಇಂಥ ಆರ್ಡರ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ವಾಸ್ತವಾಂಶ. ಆಮೇಲೆ ನಾನು ಇಲ್ಲಿ ನಮ್ಮ ಸ್ನೇಹಿತರು 3 ಪಾರ್ಟಿ ದೊಡ್ಡ ದೊಡ್ಡ ಪಾರ್ಟಿಯವ್ರು ಬಂದಿದ್ದೀರಾ, ದಯವಿಟ್ಟು ಕೆಲವು ಲಿಮಿಟೇಷನ್ ನಮ್ಮ ಮೇಲೆ ಹಾಕಿದೆ ಟ್ರಿಬ್ಯುನಲ್ಲು. ಅದೇನಾದರೂ ತಮ್ಮಗಳಿಗೆ ಅರ್ಥ ಆಗಿದೆಯಾ? ಅರ್ಥ ಆಗಿದ್ದರೆ ದಯವಿಟ್ಟು ತಿಳ್ಕೊಳ್ಳಿ. ನಮಗೇನು ಹೇಳಿದ್ದಾರೆ ಅಂದರೆ ಕಾವೇರಿ ಬೇಸಿನ್ನಲ್ಲಿ 40,000 ಎಕರೆಕನ್ನ ಹೆಚ್ಚಿಗೆ ಕಬ್ಬು ಬೆಳೀಕೂಡ್ದು, ಅಷ್ಟಕ್ಕೆ ಮಾತ್ರ ನೀರು, 13.1 TMC ನೀರು. ಕಾರಣ ಏನು? ಅದು 1924 ಅಗ್ರಿಮೆಂಟ್ ಆಧಾರದ ಮೇಲೆ ಮಾಡಿರೋದು. ಅವಾಗಿದ್ದಿದ್ದು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಒಂದೇ. ಇವತ್ತಿನ ದಿವಸ 8 ಶುಗರ್ ಫ್ಯಾಕ್ಟ್ರಿ ಇದೆಯಮ್ಮ ಕರ್ನಾಟಕದಲ್ಲಿ. ಕಾವೇರಿ ಬೇಸಿನ್ನಲ್ಲಿ ದೇ ಆರ್ ಫಂಕ್ಷನಿಂಗ್. ಒಂದಕ್ಕೆ 40,000 ಎಕರೆ, 8ಕ್ಕೆ ಅಂದರೆ 8 ಪಟ್ಟು. 13 TMC ನಾವು ನೀರು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ 8 ಪಟ್ಟು ನೀರು ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಇಂಡೈರೆಕ್ಟ್ಲಿ ಅರ್ಥ. ಜಾಸ್ತಿ ನೀರು ಯೂಸ್ ಮಾಡ್ತಿದ್ದೀವಿ ಅಂತ. ಮತ್ತು ಬೆಂಗಳೂರಿಗೆ ಬೇಕಾದ ಕಬ್ಬು ಬೆಲ್ಲ ಎಲ್ಲ ಮಂಡ್ಯದಿಂದಲೇ ಬರಬೇಕು. ಅದರೊಳಗೂ ಈಗೇನು ಇದು ಯಾವುದು ಎಥನಾಲ್ ಪಾಲಿಸಿ ಏನು ರೈತರಿಗೆ ಭಾಳ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಹಾಗಾಗಿ ಅದಕ್ಕೂ ಕಬ್ಬು ಬೇಕು. ಅಂದರೆ ಕಬ್ಬು ಬೆಳೆಗೆ ನಾವು ನೀರು ಜಾಸ್ತಿ ಮಾಡ್ತಾಯಿದ್ದೀವಿ. 14 ಲಿಫ್ಟ್ ಇರಿಗೇಷನ್ ಸ್ಕೀಮ್ಗೆ ನೀರು ಕೊಟ್ಟಿಲ್ಲಪ್ಪ. ಯಾವ್ಯಾವ್ದು ಗೊತ್ತಾ ಪ್ರಾಜೆಕ್ಟು? ಕಾಮಸಂದ್ರ ಲಿಫ್ಟ್ ಇಸ್ಕೊಂಡು ಹುಚ್ಚನಕೊಪ್ಪಲು, ಅರ್ಕಾವತಿ ಲಿಫ್ಟು ನಮ್ಮ ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿ, ಇಗ್ಲೂರು, ಕಬಿನಿ, ಹೇಮಾವತಿ, ಇಗ್ಲೂರು ಬ್ಯಾರೇಜು, ನಂಜಾಪುರ, ಬಾನಹಟ್ಟಿ, ತಗಚಿ, ಕಾಂಚನಹಳ್ಳಿ, ಮಾಲೂರು LIS. ಈ ಹೆಸರು ಇದು ಈಗಾಗಲೇ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ, ಕೋಟ್ಯಾಂತರ ರೂಪಾಯಿ ಹಾಕಿದ್ದೀವಿ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನಿಮ್ಮ ಪಾರ್ಟಿ ಮೂಲಕ ನಿಮ್ಮ ಸರ್ಕಾರಕ್ಕೆ ಹೋಗಿ, ಸ್ವಾಮಿ ಇದಕ್ಕೆ ನೀರು ಬೇಕು, ರೈತರಿಗೂ ಇಲ್ಲದೆ ಹೋದ್ರೆ ದಂಗೆ ಹೇಳ್ತಾರೆ, ಇದಕ್ಕೋಸ್ಕರ ನೀರು ನಮ್ಗೆ 50ರಿಂದ 60 TMC ಕಾವೇರಿ ಬೇಸಿನಲ್ಲಿ ನೀರು ಬೇಕಮ್ಮ. ಅದಕ್ಕೆ ಎಲ್ಲಿಂದ ತರಬೇಕು? ಅದಕ್ಕೆ ಮೂಲ ಇದೆ, ನನ್ನ ಹತ್ರ ಸೊಲ್ಯೂಷನ್ ಇದೆ, ಸರ್ಕಾರಕ್ಕೆ ಕಳಿಸಿದ್ದೀನಿ. ಅದನ್ನು ಶೀಘ್ರವಾಗಿ ಪರಿಶೀಲಿಸಬೇಕು. ಅಷ್ಟು ನೀರು ನಾವು 1 ವರ್ಷ 2 ವರ್ಷದೊಳಗೆ ಆನ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಅನ್ನೋ ವಾಲ್ ಫಿಟ್ಟಿಂಗ್ ಮಾಡಿ ಅದನ್ನ ನೀರು ತಂದರೆ ನಮ್ಮ ರೈತರಿಗೆ ನಾವು ಜವಾಬ್ ಕೊಡ್ಬೋದೇ ಹೋಗಿದ್ದೇವೆ. ಇಲ್ಲದೆ ಹೋದರೆ ನಾವು ಯಾರು ನೀವುಗಳು ಯಾರು ಕುರ್ಚಿಗಳ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲಮ್ಮ.
ಇದು baseless- ವಾಸ್ತವಾಂಶ. ಇವರು ಇದು ಸ್ವಾತಿ ಆಮೇಲೆ ಚಂದ್ರಶೇಖರ್ agro ಇನ್ನೊಂದು economy ವಿಚಾರವನ್ನ ಏನಾದ್ರು ಒಂದು ವಿಚಾರ ಅವ್ರು mention ಇಲ್ಲ, ಮಾಡಿದ್ರು, ಒಂದ್ ನಾನು second. ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಅವ್ರು ಹೇಳಿದ್ರು ಸರ್ಕಾರಕ್ಕೆ ಅವ್ರು ತಲುಪಿಸಿದ್ದಾರೆ ಅಂತ. ಅವರ ಮಟ್ಟದಲ್ಲಿ ಅವ್ರು ಸರ್ಕಾರಕ್ಕೆ ತಲುಪಿಸಿರ್ಬೋದು, ದೊಡ್ಡ ಮಟ್ಟದಲ್ಲಿ. ಆದರೆ ಸಣ್ಣ ಮಟ್ಟದಲ್ಲಿ ಅಥವಾ ನನ್ನ ಕಡೆಯಿಂದ ಇದನ್ನ ನಿಮ್ಮ ರಿಪೋರ್ಟನ್ನು ಮತ್ತೊಮ್ಮೆ ನಾನು ಸರ್ಕಾರದ ಗಮನಕ್ಕೆ ತರಬಹುದು ಅನ್ನೋದಾದ್ರೆ ಖಂಡಿತವಾಗ್ಲೂ ತರ್ತೀನಿ ಸರ್. ಕಾರವಾರದಿಂದ ಚಿದಾನಂದ ಅಂತ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಅವರ ಮಾತಾಡಿಸಿ ವಾಪಸ್ ಬರ್ತೀನಿ. ಚಿದಾನಂದ ಅವ್ರೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ಚಿದಾನಂದ ಅವರೇ ಏನ್ ಹೇಳ್ತೀರಿ? ಸರ್ಕಾರ ಸಮರ್ಪಕವಾಗಿ ಪ್ರಯತ್ನ ಮಾಡ್ತಾ ಇದೆಯಾ ಅಥವಾ ಮಾಡ್ತಾ ಇಲ್ವಾ? ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಈಗ ನಾವ್ ಹೇಳೋದು ಏನಂತಿಲ್ಲ, ಜಲ ನಮ್ದು, ನೆಲ ನಮ್ದು, ಭಾಷೆ ನಮ್ದು, ಕಾವೇರಿ ನೀರ್ ನಮ್ದು. ಯಾವ್ದೋ ಕಾರಣಕ್ಕೂ ಮೊದಲು ನೀರ್ ನಮಗ್ ಬೇಕು, ನೀರ್ ಬಿಡಂಗಿಲ್ಲ. ಈಗ ಸರ್ಕಾರ ಎರಡು ಕಡೆನೂ ಗೇಮ್ ಆಡ್ಬಾರ್ದು ಸರ್. ನಾ ಹೇಳೋದ ದಿಟ್ಟವಾಗಿ ನಿಲ್ಬೇಕು. ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, JDS ಆಗಲಿ. ನೀರಿಗಾಗಿ ಈಗ ನೀರ್ ಇಲ್ಲ ಅಂದ್ರೆ ಯಾರು ಬದುಕಕ್ ಸಾಧ್ಯ ಇಲ್ಲ, ಪ್ರಾಣಿ ಪಕ್ಷಿಗಳಿಂದ ಎಲ್ಲ. ಅದಕ್ಕೆ ನೀರು ಯಾವ ಕಾರಣಕ್ಕೂ ಬಿಡಂಗಿಲ್ಲ ಸರ್. ಹೋರಾಟಕ್ಕೆ ನಾವು ಸಿದ್ಧತೆ ಸರ್. ಓಕೆ, ಗೊಂಟಾಳ ನಾಗರಾಜ್ ಇದಕ್ಕೆ ಹೋರಾಟಕ್ಕೆ ನಾವು ಸಿದ್ಧತೆ ಸರ್. ಫೈನ್ ಸರ್, ಥ್ಯಾಂಕ್ ಯು. ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಚಿದಾನಂದ್ ಅವರೇ. ಸ್ವಾತಿ ಅವರೇ, ಬೇಸ್ಲೆಸ್ ಆರ್ಗ್ಯುಮೆಂಟ್ ಅನ್ನುವಂಥ ವಿಚಾರವನ್ನು ನೀವು ಹೇಳ್ತಾ ಇದ್ರಿ. ಇದು ಹೆಂಗೆ ಬೇಸ್ಲೆಸ್ ಆಯಿತು ಅಂತ ನನಗಂತೂ ಗೊತ್ತಿಲ್ಲ, ನೀವು ಹೇಳಬೇಕು. ಅಂಕಿಅಂಶಗಳ ಸಮೇತ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳ್ತೀನಿ. KRS ಡ್ಯಾಮ್ನಲ್ಲಿ ಇವತ್ತಿನ ಸಂಗ್ರಹ 17 TMC ನೀರಿದೆ. ಇದರಲ್ಲಿ ಡೆಡ್ ಸ್ಟೋರೇಜ್ ಎಲ್ಲ ತೆಗೆದು ನಮಗೆ ಬಳಕೆಗೆ ಸಿಗೋದು 8 TMC ನೀರು. ಬೆಂಗಳೂರು ಒಂದಕ್ಕೆ ಪರ್ ಮಂತ್ 3 TMC ನೀರು ಬೇಕು. ಮುಂದೆ ನಾವು ತಮಿಳ್ನಾಡಿಗೆ ನೀರು ಹರಿಸಿದ್ವಿ ಅಂತಂದರೆ ಬೆಂಗಳೂರಿಗೆ, ಮಂಡ್ಯಗೆ, ಮೈಸೂರಿಗೆ, ಹಾಸನಕ್ಕೆ ನೀರು ಎಲ್ಲಿಂದ ಕೊಡೋದು? ಈ ವಾಸ್ತವ ಪರಿಸ್ಥಿತಿಯನ್ನು ಅಧಿಕಾರಿಗಳು ಅರ್ಥ ಮಾಡಿಸೋದಕ್ಕೆ ವಿಫಲರಾದ್ರ ಅನ್ನುವಂಥ ಪ್ರಶ್ನೆ. ಇದು ಬೇಸ್ಲೆಸ್ ಆರ್ಗ್ಯುಮೆಂಟ್ ಅಂತ ನಿಮ್ಗೆ ಹೆಂಗಾಗುತ್ತೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇದಕ್ಕೆ ಉತ್ತರ ಕೊಡಿ. ಅಲ್ಲ ಶ್ರೀಪಾದ್ ಅವರೇ, ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿನ ನಾವೆಲ್ಲಿ ಕೂತ್ಕೊಂಡು ಕಾವೇರಿ ರಿವರ್ ಬೇಸಿನಲ್ಲಿ ಇಷ್ಟು TMC ನೀರಿದೆ, ಬೇರೆ ಬೇರೆ ಜಲಾಶಯಗಳಲ್ಲಿ ಇಷ್ಟು TMC ನೀರಿದೆ, ಅಥವಾ ಕೆಲವು ಕಡೆ ನೀರಿಲ್ಲ, ಬತ್ ಹೋಗಿದೆ ಅಂತ ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಅಂತಂದ್ರೆ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿಲ್ಲ ಅಂತ ನಾವಿಲ್ಲಿ ಅನ್ಕೊಂಡು ಚರ್ಚೆ ಮಾಡ್ತಾ ಇರೋದಿದೆಯಲ್ಲ, ಅದ್ರ ಬಗ್ಗೆ ನಾನು ಬೇಸ್ಲೆಸ್ ಆರ್ಗ್ಯುಮೆಂಟ್ ಅಂತ ಹೇಳಿರುವಂಥದ್ದು. ನಾವು CWRC ಮುಂದೆ ಹೋಗಿ ನಾವು ಆಲ್ರೆಡಿ ಒಂದು ಕಂಟೆನ್ಷನ್ ಅನ್ನ ನಾವಲ್ಲಿ ಪ್ರೊಡ್ಯೂಸ್ ಮಾಡಿದೀವಿ ಅಂತ ಅಂದ್ರೇನೆ ಇಟ್ ಈಸ್ ವೆರಿ ಕ್ಲಿಯರ್, ನಾವು ನೀರ್ ಬಿಡೋದಕ್ಕೆ ತಯಾರಾಗಿಲ್ಲ. ಹಾಗಾಗಿಯೇ ನಾವು ಅದನ್ನ ಚಾಲೆಂಜ್ ಮಾಡ್ತಾ ಇರುವಂತದ್ದು. 3,500 ಕ್ಯೂಸೆಕ್ ನೀರನ್ನ 15 ದಿನ ಹರಿಸಿ 4 TMC ನೀರು ಕೊಡಿ ಅಂತ ಹೇಳಿದ್ರಲ್ಲ, ಯಾವ ಬೇಸ್ ಮೇಲೆ ಹೇಳಿದ್ರು ಅವರು? ಈಗ CWRC ಕೊಟ್ಟಿರುವಂತ ಈ ಹಿಂದೆನೂ ಅವ್ರು ಕೊಟ್ಟಿದ್ದಾರೆ 3,000 ಕ್ಯೂಸೆಕ್ ನೀರು ಹರಿಸಿ ಅಂತ ಕೊಟ್ಟಿರುವಂತದ್ದು. ಅಲ್ಲ ಕೇಳಿಸ್ಕೊಳ್ಳಿ ನಿಮಿಷ. ಈಗ ಯಾವಾಗ ತಮಿಳುನಾಡು ಅಪೀಲ್ ಮಾಡ್ತು ಅವರಿಗೆ ನಮಗೆ ನೀರು ಬೇಕು ಅಂತ, CWRC ಕೊಡಿ ಅಂತ ಹೇಳಿರುವಂತದ್ದು. ನಾವು ಹೋಗಿ ನಮ್ಮ ವಾದವನ್ನ ಮಂಡಿಸಿರುವಂತದ್ದು. ಈಗ ನಾವು ಅಸಮರ್ಥರಾಗಿದ್ದೀವಿ ಅಂತನಾ ಕರ್ನಾಟಕದ ಅಧಿಕಾರಿಗಳು? ತಮ್ಮ ವಾದ ಹೇಗಿದೆ ಗೊತ್ತಾ ಶ್ರೀಪಾದ್ ಅವರೇ? ತಮ್ಮ ವಾದ ಹೇಗಿದೆ ಗೊತ್ತಾ? ಅಲ್ಲ ಲಿಸನ್ ಟು ಮೀ. ನೀವು ಪ್ರಶ್ನೆ ಕೇಳಿದಿರಲ್ಲ, ಹೇಗಿದೆ ಗೊತ್ತಾ? ನೀವು ಪ್ರಶ್ನೆ ಕೇಳಿರೋದು ಹೇಗಿದೆ ಅಂತಂದ್ರೆ, ನಾವು ಹೋಗಿ ಬಹಳ ನಿರ್ಲಿಪ್ತವಾಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೀವಿ. ನೀವ್ ಏನ್ ಆರ್ಡರ್ ಕೊಟ್ರು ನಾವು ತಗೊಂಡ್ ಬರ್ತೀವಿ, ನೀವೇ ಉತ್ತಮರು, ನೀವೇ ಸರ್ವೋತ್ತಮರು, ನೀವೇ ಸರ್ವೋತ್ತಮರು, ನೀವೇನೇ ಮಾಡಿದ್ರು ನಿಮಗೆ ನೀರ್ ಬೇಕಾ ನಾವು ಕೊಡ್ತೀವಿ, ನಿಮಗೆ ಕಾವೇರಿ ಬೇಕಾ ನಾವು ಕೊಡ್ತೀವಿ. ಈ ಹಿಂದೆ 17 ವರ್ಷಗಳ ಕಾಲ ಕೇಳಿಸ್ಕೊಳ್ಳಿ ಶ್ರೀಪಾದ್ ಅವರೇ, 1990ರಲ್ಲಿ ಟ್ರಿಬ್ಯುನಲ್ ರಚನೆ ಆದ ನಂತರದಲ್ಲಿ ಎಷ್ಟೋ ಬಾರಿ ನಮಗೆ ವ್ಯತಿರಿಕ್ತವಾದಂತಹ ಆರ್ಡರ್ಗಳು ಬಂದಿದ್ದಾರೆ. ಹಂಗಂತ ಹೇಳಿ ನಮ್ಮ ಲಾಯರ್ಗಳು ಅಸಮರ್ಥರಿದ್ರು ಅಂತ ಅವತ್ತಿನ ದಿನ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಅಸಮರ್ಥರಿದ್ರು ಅಂತ ಅವತ್ತಿನ ದಿನ. ಸಿ ವೆನ್ ದೇರ್ ಇಸ್ ಅನ್ ಆರ್ಗ್ಯುಮೆಂಟ್, ಈಗ ವಾದ ಪ್ರತಿವಾದ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ಸತಿ ಅವ್ರು ತೆಗೆದುಕೊಳ್ಳುವಂತಹ ಅವರ ಪ್ರಿರೋಗೇಟಿವ್ ಡಿಸಿಷನ್ ಆಗಿರುತ್ತೆ, ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಅವ್ರು ಹೇಳಿದ ತಕ್ಷಣ ನಾವು ನೀರು ಹರಿಸ್ತೀವಿ ಅಂತಿಲ್ವಲ್ಲ, ನಾವು ಬಹಳ ಕ್ಲಿಯರ್ ಆಗಿದೀವಲ್ಲ, ಇಟ್ ಇಸ್ ಇಂಪ್ರಾಕ್ಟಿಕಲ್ ಅಂತ ನಾವು ಹೇಳಿದಿವಲ್ಲ ಆಲ್ರೆಡಿ. ನಾವು ನೀರು ಹರಿಸಲ್ಲ ಅಂತಾನೆ ಹೇಳ್ತಾ ಇದೀವಲ್ಲ, ಹರಿಸಬೇಕಿತ್ತು ನಾವು. ಆಯ್ತು, ನೀರು ಹರಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಅವರು. ಇದರ ಮುಂದುವರೆದ ವಿಚಾರವನ್ನು ನಾವು ಚರ್ಚೆ ಮಾಡೋಣ. ದೇವರಾಜ್ ಅವರೇ, ಈಗ ನೀವು ಬಿಜೆಪಿಯವರ ಜೊತೆ ಸೇರ್ಕೊಂಡು ನೀವು ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ರಿ. ಮಂಡ್ಯ ರೈತರು ಮಂಡ್ಯ ಅಂತ ಬಂದಾಗ ಅವರ ಸೆಂಟಿಮೆಂಟ್ ಅನ್ನ ದುರುಪಯೋಗ ಮಾಡ್ಕೊಡ್ತೀರಿ ಅನ್ನೋಂಥ ಆರೋಪ ಇದೆ. ನೀವು ಬಿಜೆಪಿಯವರ ಜೊತೆ ಸೇರ್ಕೊಂಡು ಆಡಳಿತ ಪಕ್ಷಕ್ಕೆ ಸಲಹೆಯನ್ನ ಕೊಡಬೇಕು, ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ, ಅದನ್ನ ಬಿಟ್ಟು ನೀವು ಕೂಡ ರಾಜಕಾರಣ ಮಾಡ್ತಿದ್ದೀರಿ ಅನ್ನೋಂಥ ಗಂಭೀರ ಆರೋಪ ನಿಮ್ಮ ಮುಂದೆ ಇದೆ. ಈ ಪರಿಸ್ಥಿತಿಯನ್ನು ನೀವು ಹೇಗೆ ನೋಡ್ತೀರಿ? ಏನ್ ಮಾಡ್ಬೇಕು ಸರ್ಕಾರ? ಅಲ್ಲ, ನಾವು ಇವಾಗ ಒಂದು ಮಾತು, ಯಾಕೆಂದರೆ
ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋದಿದೆಯಲ್ಲ, ಆ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಿರೋದು. 3.25 ವರ್ಷ ಆಡಳಿತವನ್ನು ನಡೆಸಿದಂಥ ಈ ಸರ್ಕಾರ ಎಂದಾರು ಒಂದು ದಿವಸ ನಮಗೆ ಇಂಥ ನೋಡಿ ಎಲ್ಲಿನೋ ಬರ್ತಿದೆ, ಚಂದ್ರಶೇಖರ್ ಅವರು ಸರಿಯಾಗಿ ಹೇಳಿದ್ರು, ಲಾಸ್ಟ್ ಡಿಸೆಂಬರಲ್ಲೇ ಹೇಳಿದ್ರು ಎಲ್ಲಿನೋ ಬರ್ತಿದೆ, ಅದರ ಎಫೆಕ್ಟು ದೊಡ್ಡ ಬರಗಾಲ ಈ ರಾಜ್ಯಕ್ಕೆ ಬರುತ್ತೆ ಅಂತ. ಸರ್ಕಾರ ಅಲ್ಲಿಂದ ಇಲ್ಲಿವರೆಗೂ ಏನಾರು ಆಕ್ಷನ್ ತಗೊಂತ? ವಿರೋಧ ಪಕ್ಷಗಳು ಎಲ್ಲಿದ್ದಾರೆ, ಏನು ನಿಮ್ಮ ಸಲಹೆ ಕೊಡಿ ಅಂತ ಏನಾರು ಕೇಳ್ತಾ ಸರ್ಕಾರ ಕೇಳಿದ್ಯಾ? ಒಂದೇ ಒಂದು ಉದಾಹರಣೆ ಕೊಡಲಿ ನೋಡೋಣ. ಅಪ್ಪಿತಪ್ಪಿಯೂ ಕೇಳಲಿಲ್ಲ. ಈಗ ಅಲ್ಲಿ ಆಗಬೇಕಾಗಿರ್ತಕ್ಕ ಇವಾಗ ನೋಡಿ ಈಗ ಏನಾಗಿದೆ, ನಮಗೆ CWRC ಮುಂದೆ ತೀರ್ಮಾನ ಬಂದಿದೆ, CWMA ಇಂದ ಇವಾಗ ಇದು ತೀರ್ಪು ಬಂದ್ಬಿಟ್ಟಿದೆ. ತೀರ್ಪು ಬಂದಾದ್ಮೇಲೆ ವಿರೋಧ ಪಕ್ಷ ಸಲಹೆ ಕೇಳ್ತಿದ್ದಾರೆ. ತೀರ್ಪು ಬರೋಕ್ಕಿಂತ ಮೊದಲು ವಿರೋಧ ಪಕ್ಷ ಸಲಹೆ ಯಾಕೆ ತಗೊಳ್ಳಿಲ್ಲ ಇವರು? ತೀರ್ಪು ಬರೋಕ್ಕಿಂತ ಮೊದಲು ಇಂತಹ ಒಂದು ಪರಿಸ್ಥಿತಿಯನ್ನು ತಮಿಳುನಾಡು ಯಾವಾಗ ಹೋಗಿ ಅವರನ್ನು ಅಪ್ರೋಚ್ ಮಾಡಿದ್ರು, ತಕ್ಷಣವೇ ವಿರೋಧ ಪಕ್ಷಗಳನ್ನು ಮತ್ತೆ ಎಲ್ಲ ಏನು ರೈತರ ಮುಖಂಡರುಗಳನ್ನು ಕರೆದು ಚರ್ಚೆ ಯಾಕೆ ಮಾಡಲಿಲ್ಲ ಈ ಸರ್ಕಾರ? ಅಂದರೆ ಈ ಸರ್ಕಾರ ಇವತ್ತು ತನ್ನ ಅಧಿಕಾರದ ಲಾಲಸೆಯಲ್ಲಿ ಮುಳುಗೋಗಿತ್ತು. ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವತ್ತೂ ಅಪ್ಪಿತಪ್ಪಿ ತಲೆ ಕೆಡಿಸ್ಕೊಳ್ಳಿಲ್ಲ 3.25 ವರ್ಷದಲ್ಲಿ. ಬರೀ ಅಧಿಕಾರ, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು DCM ಆಗಬೇಕು, ಯಾರೋ ಪಕ್ಷದ ಅಧ್ಯಕ್ಷರಾಗಬೇಕು, ಇದ್ರಲ್ಲಿ ತಲೆ ಕೆಡಿಸ್ಕೊಂಡಿರೋ ಹೊರತು ಈ ರೀತಿ ಆಯಿತು. ಬೆಂಕಿ ಬಿದ್ದ ಮೇಲೆ ಇವತ್ತು ಬಾವಿ ತೋಡ್ಲಿಕ್ಕೆ ಕೊಟ್ಟಿದ್ದಾರೆ ಈ ಸರ್ಕಾರ. ಇವತ್ತು 2 ಫೇಲ್ಯೂರನ್ನು ಅಲ್ಲಿ ಆಗ್ತಿದೆ. ಏನು, ನಮ್ಮ 2 ಕಮಿಟಿಗಳ ಮುಂದೆ 2 ಫೇಲ್ಯೂರ್ ಆಯಿತು. ಮೊದಲನೇ ಫೇಲ್ಯೂರ್ ಏನು, ಚಂದ್ರಶೇಖರ್ ಈ ರೈಟ್ಲಿ ಪಾಯಿಂಟೆಡ್ ಔಟ್. ಏನು, ಇಂತಹ ಸಂದರ್ಭದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಕ್ರಾಪ್ ಯಾವ ಸ್ಟೇಜಲ್ಲಿದೆ? ಒಡೆ ಬಂದಿದೆಯಾ? ಒಡೆ ಅಂತಂದರೆ ಇವತ್ತೊಂದು ದಿವಸ ಅದು ಕಾಯಾಗೋಕ್ಕಿಂತ ಮೊದಲು ಬರ್ತಕ್ಕಂಥ ಒಂದು ಕ್ರಿಯೆ, ಅಥವಾ ಇನ್ನೂ ಪೈರಾಗಿದೆಯಾ, ಅದು ಒಡೆ ಬಂದಿದೆಯಾ, ಅಥವಾ ಈಗಾಗಲೇ ಹಣ್ಣಾಗೋ ಸ್ಥಿತಿ ಬಂದಿದೆಯಾ ಬೆಳೆ? ಅಂತಹ ಬೆಳೆಗೆ ಎಷ್ಟು ನೀರು ಬೇಕಾಗುತ್ತೆ? 15 ದಿವಸಕ್ಕೆ ಒಂದು ಕಟ್ಟನ್ನು ಕೊಟ್ಟರೆ ಇನ್ನು ಎಷ್ಟು ನೀರು ಬೇಕಾಗುತ್ತೆ? ಈ ಥರದ ಒಂದು ಅಧ್ಯಯನವನ್ನು ನಮ್ಮ ರಾಜ್ಯದ ತಂಡ ಹೋಗಿ ಮಾಡಿ ಅಂಕಿಅಂಶಗಳನ್ನ ಇಟ್ಕೊಂಡಿದ್ರೆ ಇವತ್ತು 2 ಸಮಿತಿಗಳ ಮುಂದೆ ಇವತ್ತು ನಾವು ಎಫೆಕ್ಟಿವ್ ಆಗಿ ಆರ್ಗ್ಯೂ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ಇವತ್ತು ಒಂದೇ ಒಂದು ಉದಾಹರಣೆ, ಇವತ್ತೊಂದು ದಿವಸ ಶ್ರೀಯುತ ರಾಜರಾಯರಿಗೆ ಮತ್ತು ಶ್ರೀಯುತ ತಿಮ್ಮೇಗೌಡರು, ಯಾಕಂದರೆ ಇವರು ನನ್ನ ರಾಜ್ಯದ ಆಸ್ತಿಗಳು ಇವರಿಬ್ಬರು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ನೋಡಿ ನಮಗೆ ಕರ್ನಾಟಕಕ್ಕೆ ಹಂಚಿಕೆ ಆಗಿರ್ತಕ್ಕಂಥ 270 TMCಯನ್ನು ಈ ರಾಜ್ಯ ಸಮರ್ಪಕವಾಗಿ ಬಳಸ್ಕೋತಾ ಇರೋದ್ರ ಬಗ್ಗೆ ಖಾತ್ರಿಯನ್ನು ಈ 2 ಸಮಿತಿಗಳು ಏನು ಮಾಡ್ತಾ ಇದೆ? ಅವರಿಗೆ 177 TMC ಕೊಡಿ ಅನ್ನೋದ್ರ ಬಗ್ಗೆ ಖಾತ್ರಿ ಮಾಡ್ಕೊತಾರಲ್ಲ, ಅದೇ ರೀತಿ ನಮಗೂ ಮಾಡಬೇಕಲ್ಲ. ಅದ್ರ ಬಗ್ಗೆ ಎಲ್ಲರೂ ಮಾಡಿದ್ಯಾ ಇವತ್ತಿನವರೆಗೂ? ಇಲ್ಲಿವರೆಗೂ ರಾಜ್ಯ ಸರ್ಕಾರ ಯಾವುದೇ ಪಕ್ಷಗಳನ್ನೇ ಆಗಲಿ, ಯಾವುದೇ ರೈತರ ಮುಖಂಡರೇ ಆಗಲಿ ಕರೆದು ಈ ವಿಷಯವನ್ನು ಕೇಳೇ ಇಲ್ಲ, ಚರ್ಚೆನೇ ಮಾಡಲಿಲ್ಲ. ಒಂದಾಯಿತು. ಈಗ ರಾಜ್ಯ ಸರ್ಕಾರ ಏನು ತೀರ್ಪುಗಳು ಬಂದ ಮೇಲೆ ವಿರೋಧ ಪಕ್ಷಗಳು ಕರೀತಾರೆ, ಏನು ಕರೆದು ಇವಾಗ ಏನು ಮಾಡ್ಕೋತೀರಿ? ಈಗ ನೀವು ಅಪೀಲ್ ಹೋಗಲಿಲ್ಲ, ನೀರು ಬಿಡಲಿಲ್ಲ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಸುಪ್ರೀಂ ಕೋರ್ಟ್ ಅವ್ರು ಹೋಗೇ ಹೋಗ್ತಾರೆ. ನೀವು ಸುಪ್ರೀಂ ಕೋರ್ಟ್ ಹೋಗಲಿಲ್ಲ ಅಂದರೆ ಅವ್ರು ಸುಪ್ರೀಂ ಕೋರ್ಟ್ ಹೋಗೇ ಹೋಗ್ತಾರೆ. ಹೋದಾಗ ನೀವೇನು ಹೇಳ್ತೀರಿ? ನಿಮ್ಮ ಹತ್ರ ಅಂಕಿಅಂಶ ಎಲ್ಲಿದೆ? ಅಂಕಿಅಂಶ ನಮಗೆ ಬೇಕಾಗೇ ಇಲ್ಲ ಅಂತ ಕಾಂಗ್ರೆಸ್ ಹೋಗ್ತಾರೆ ಹೇಳ್ಬಿಟ್ರೆ, ಇದು ಇವ್ರ ಮನೆ ಅಲ್ಲ, ಇದು ರಾಜ್ಯದ ರೈತರ ಬದುಕಿದು. ಇವ್ರು ಬೇಕಾಬಿಟ್ಟಿಗೆ ಉತ್ತರ ಕೊಟ್ಟರೆ ನಾವೆಲ್ಲ ಕೇಳಕ್ಕೆ ತಯಾರಿದ್ದಿಲ್ಲ. ನಮಗೆ ಗೊತ್ತಿದೆ, ಇವತ್ತೇನಾರು ಹೋರಾಟ ಬೇಡ ಅಂತ ಇವತ್ತು ಮುಖ್ಯಮಂತ್ರಿ ಹೇಳ್ತಾರಲ್ಲ, ಅವ್ರು ಎಷ್ಟು ಬೇಜವಾಬ್ದಾರಿಯಿಂದ ಮಾತು ಹೇಳ್ತಾರೆ. ಇವತ್ತು ಹೋರಾಟ ಆಗಿ ಇದ್ರ ತೀಕ್ಷ್ಣತೆ ಎಷ್ಟಿದೆ, ರೈತರ ಸಂಕಷ್ಟ ಎಷ್ಟಿದೆ ಅಂತ ಈ 2 ಕಮಿಟಿಗಳಿಗೆ ಮನವರಿಕೆ ಮಾಡೋದು ಬೇಡವ ನಾವು? ಹೋರಾಟಗಳು ಬೇಕೇ ಬೇಕು. ಹೋರಾಟದ ತೀವ್ರತೆ ಏನಾಗಿದೆ, ಈ ತೀವ್ರತೆಯನ್ನು ಯಾಕೆ ಮಾಡ್ತಿದ್ದಾರೆ ಅಂತಕ್ಕಂಥ ಬಿಸಿ ಅವೆರಡು ಸಮಿತಿಗಳು ಕುತ್ಕೋಬೇಕು. AC ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಅವೆರಡು ಸಮಿತಿಯವರು ತೀರ್ಮಾನ ಮಾಡೋದಲ್ಲ. ಊಹಾತ್ಮಕವಾದಂಥ ಜಡ್ಜ್ಮೆಂಟ್ ಇದು. ಇವ್ರು ಮಾಡಿರ್ತಕ್ಕಂಥ 2 ಸಮಿತಿಗಳು ಊಹಾತ್ಮಕವಾದ ಜಡ್ಜ್ಮೆಂಟು. ನಮ್ಮ ರಾಜ್ಯ ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಆಧಾರದ ಮೇಲೆ ತೀರ್ಪಲ್ಲ ಇದು. ಏನು ಮುಂದಿನ 15 ದಿವಸದಲ್ಲಿ ನಿಮಗೆ ಮಳೆ ಬರುತ್ತೆ ಅನ್ನೋದು ಊಹೆ ಇದು. ಆ ಊಹೆ ಆಧಾರದ ಮೇಲೆ ಜಡ್ಜ್ಮೆಂಟು. ಇದು ಎಂಥ ವಿಪರ್ಯಾಸ ಲೆಕ್ಕ ಹಾಕೊಳ್ಳಿ. ಎಂಥ ಈ ಒಂದು ವಿಪರ್ಯಾಸದ ತೀರ್ಪಿಗೆ ಯಾರು ಕಾರಣರಾಗಾರೆ? ನಾವು ಕಾರಣರ? ವಿರೋಧ ಪಕ್ಷ ಕಾರಣನ? ಈಗ ನಾವು ನಮ್ಮ ರಾಜ್ಯದ ಒಂದು ಸಂಕಷ್ಟದ ತೀವ್ರತೆಯನ್ನು ತಿಳಿಸ್ಬೇಕು ಅನ್ನೋದಿದ್ರೆ ಪ್ರತಿಭಟನೆ ಮಾಡಲೇಬೇಕು. ಖಂಡಿತ ಪ್ರತಿಭಟನೆ ಮಾಡಬೇಕು. ಆ ಪ್ರತಿಭಟನೆ ಬಿಸಿ ಆ 2 ಸಮಿತಿಗಳು ತಟ್ಟಬೇಕು. ಅಲ್ಲದೆ ರಾಜ್ಯದ ಒಬ್ಬ ಸಾಮಾನ್ಯ ರೈತ ಹೋಗಿ ಆ ಸಮಿತಿಗಳ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತಾ? ನಾವು ಯಾವ ರೀತಿ ತಿಳಿಸ್ಬೇಕು ನಮ್ಮ ಸಂಕಷ್ಟವನ್ನು? ಅವರಿಗೆ ಸರ್ಕಾರ ಕೇಳಲ್ಲ ನಮ್ಮ ಅಭಿಪ್ರಾಯನ. ಸಮಿತಿಗಳು ನಾವು ತಿಳಿಸ್ಬೇಕು ಅಂತಂದ್ರೆ ರಾಜ್ಯದಲ್ಲಿ ಏನು ವಿದ್ಯಮಾನ ನಡೀತಿದೆ ಅಂತ ಗೊತ್ತಾಗೋದು ಬೇಡವಾ ಅವರಿಗೆ? ಇದನ್ನ ಮಾಡಿದ್ರೆ ಗೇಲಿ ಮಾಡ್ತೀರಾ ನೀವು? ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತೀರಾ? ನಮಗೆ ಜವಾಬ್ದಾರಿ ಬೇಡ ನಿಮಗೆ? ಯಾಕೆ ಕರೀಲಿಲ್ಲ ನೀವು? ಎಷ್ಟು ದಿವಸ ನೀವು ಯಾಕೆ ತಮಿಳುನಾಡವರು ಆ ಕಮಿಟಿಗಳ ಮುಂದೆ ಹೋಗ್ತಿದ್ದಾಗೇನೆ ವಿರೋಧ ಪಕ್ಷಗಳ ಸಲಹೆ ಯಾಕೆ ಕೇಳಲಿಲ್ಲ ನೀವು? ರೈತರ ಮುಖಂಡರು ಕರೆದು ಯಾಕೆ ಮಾತಾಡಲಿಲ್ಲ ನೀವು? ಅವ್ರು ಹೇಳ್ತಾ ಇದ್ವಿ ನಾವು ಅವಾಗ, ನಮ್ಮನ್ನು ಕರೆದು ಹೇಳಿದ್ರೆ ಹೋಗಿ ಸ್ವಾಮಿ ಅಲ್ಲಿ ಬೆಳೆ ಯಾವ ಮಟ್ಟದಲ್ಲಿ ನಿಂತಿದೆ, ಅದಕ್ಕೆ ಎಷ್ಟು ನೀರು ಬೇಕು ಅಂದಾಜು ಮಾಡ್ಕೊ ಬನ್ನಿ. ಈಗ ಏನಾಗಿದೆ ಶ್ರೀಪಾದ್ ಅವರೇ, ಒಂದು ಬಹಳಷ್ಟು ವಿಪರ್ಯಾಸದ ಸಂಗತಿ ಅಂದರೆ ಇವತ್ತಿನವರೆಗೂ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ನೋಡಿ ಅವ್ರು ರಾಜಕೀಯ ಮಾಡೋದು ಬೇಡ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ಇವತ್ತು ಬಿಳಿಗುಂಡ್ಲುನಲ್ಲಿ ಒಂದು ಮಾಪನ ಕೇಂದ್ರವನ್ನು ನೀವು ಇಟ್ಟಿದ್ರಿ. ಅದೇ ರೀತಿಯಲ್ಲಿ ನಿಮ್ಗೆ ಡೆಲ್ಟಾ ರಿಸರ್ವ್ ಬರುತ್ತಲ್ಲ, ತಮಿಳುನಾಡಿಂದ ಆಚೆ ನೀರು ಹೋಗುತ್ತಲ್ಲ ಸಮುದ್ರಕ್ಕೆ, ಅಲ್ಲಿ ಎಷ್ಟು ನೀರು ಹೋಗುತ್ತೆ ಅಂತ ಅಳತೆ ಮಾಡ್ಲಿಕ್ಕೆ ಮಾಪನ ಇಟ್ಟಿದಾರ? ಇಡೀ ಅಂತ ನಾವು ಯಾಕೆ ಕೇಳ್ತಾ ಇಲ್ಲ?
ಅದು ಇಟ್ಟು ಬಿಟ್ರೆ ಏನಾಗುತ್ತೆ, ನಿಜ ಚಿತ್ರ ತಮಿಳುನಾಡಿನ ನಿಜವಾದ ಬಣ್ಣ ಬಯಲಾಗ್ಬಿಡುತ್ತೆ ಅಲ್ಲಿ. ಅದು ಮಾಡೋ ಪ್ರಯತ್ನ ಏನಾರು ಮಾಡಿದ್ರೆ ನೀವು 3.25 ವರ್ಷ ಮಲ್ಕೊಂಡಿದ್ದು ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಕ್ಕೆ ಹೋಗ್ತಿರಲ್ಲ ನೀವು, ಈಗ ಲಬ ಅಂತ ಹೊಡ್ಕೊಂತಿರಲ್ಲ. ನೀವು ಸಹ ಕಮಿಟಿಗಳ ಮುಂದೆ ನಮ್ಮ ರಾಜ್ಯದ ರೈತರ ಸಂಕಷ್ಟದ ತೀವ್ರತೆಯನ್ನು ಅರ್ಥ ಮಾಡ್ಸಕ್ಕೆ ಆಗ್ತಿದ್ದಿಲ್ಲ. ನಾವಾದ್ರೂ ಅದನ್ನ ಮಾಡ್ಲಿಕ್ಕೆ ಕೊಟ್ರೆ ಅದನ್ನು ವ್ಯಂಗ್ಯ ಮಾಡ್ತೀರಾ ನೀವು, ಬೇಜವಾಬ್ದಾರಿಯಿಂದ ಮಾತಾಡ್ತೀರಾ ನೀವು. ಫೈನ್ ಬರ್ತೀನಿ ದೇವರಾಜ್, ಬರ್ತೀನಿ. ಸುಪ್ರೀಂ ಕೋರ್ಟ್ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರಿಂದ ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ದೇವರಾಜ್ ಅವರು. ಹಿಂಗಾಗಿ ತಿಮ್ಮೇಗೌಡರಿಗೆ ಮತ್ತು ರಾಜಾರಾಮ್ ಅವರಿಗೆ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಪಬ್ಲಿಕ್ ಕಾಲ್ ರೆಡಿ ಇದೆ. ಸಿದ್ದಪ್ಪ ಅಂತ ದಾವಣಗೆರೆಯಿಂದ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಏನು? ಸರ್ಕಾರ ಸಮರ್ಪಕವಾಗಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಥವಾ ವಿಫಲವಾಗಿದೆಯಾ? ಇದು ನಮ್ದು ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ ಶ್ರೀಪಾದ್ ಅವರೇ, ಗಡ್ಡಕ್ಕೆ ಬೆಂಕಿ ಇಟ್ಕೊಂಡು ಬಾವಿ ತೊಡಿದ್ರು ಅನ್ನೋ ರೀತಿ ಆಗ್ತಾ ಇದೆ ಶ್ರೀಪಾದ್ ಅವರೇ. ಈಗ ಈಗೆಲ್ಲ ರಾಜಕಾರಣಿಗಳು ತಮಿಳುನಾಡಿನಲ್ಲಿ ಅವ್ರ ರೀತಿ ಒಗ್ಗಟ್ಟಿಲ್ಲ ತರ ನಮ್ಮ ರಾಜ್ಯದಲ್ಲಿ. ಈಗ ಅದ್ರ ಮುಂದುವರೆದ ಭಾಗ ಸಿದ್ದಪ್ಪ ಅವ್ರು ಏನಂದ್ರೆ ಗದ್ದಕ್ಕೆ ಬೆಂಕಿ ಹದ್ದಾಗ ಬಾವಿ ತೊಡೋದು, ಈ ಬಾವಿ ತೊಡಿದ್ರು ನೀರು ಸಿಗೋಲ್ತು ಅನ್ನೋದು ಮುಂದುವರೆದ ಭಾಗ. ಈಗ ಅದಕ್ಕೆ ಸರ್, ಈಗ ಅವರೆಲ್ಲ ಡಿಸೆಂಬರ್ ತಿಂಗಳಲ್ಲೇ ತಮಿಳುನಾಡಿನರು CWRC ಹೋಗಿದಾರೆ ಹೌದನ್ರಿ? ಇವ್ರು ಏನ್ ಮಾಡ್ತಾ ಇದ್ರಿ ಅವಾಗ? ಬರೀ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಇದು ಮಾಡ್ಕೊಂಡು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಬರೀ ಟೀಕೆ ಮಾಡೋದು, RSS ಇದು ಮಾಡೋದು. RSS ಸಂಚಾಲಕರು 7 ಪ್ರಶ್ನೆ ಕೇಳಿದ್ರಲ್ರಿ ಸರ, ಅದೇ ಪ್ರಶ್ನೆ ಈ ಕಾವೇರಿ ಇದಕ್ಕೆ ಒಂದ್ 7-8 ಪ್ರಶ್ನೆ ಕೇಳ್ಬಿಟ್ಟಿದ್ರೆ ಸಮಾಜ ಸರಿ ಆಗ್ತದೆ ಅಂತ ನಮಗೆ ಅನಿಸುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಸಿದ್ದಪ್ಪ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ. ಸರ್, ನನಗೆ ರಾಜಾರಾಮ್ ಮತ್ತು ತಿಮ್ಮೇಗೌಡರು ಉತ್ತರ ಕೊಡಿ. ಸರ್, ಈಗ ಸುಪ್ರೀಂ ಕೋರ್ಟ್ಗೆ ನಿಜಕ್ಕೂ ಹೋಗ್ಬೇಕಾಗಿರೋದು ಯಾರು, ತಮಿಳುನಾಡು ಅಥವಾ ಕರ್ನಾಟಕನ? ಈಗ ಕರ್ನಾಟಕ ಹೋದ್ರೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬಹುಶಃ ಈ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಂತಂದ್ರೆ ನೀವು CWMA ನ ಶಿಫಾರಸನ್ನ ಪಾಲಿಸಿ ನಮ್ಮ ಹತ್ರ ಬನ್ನಿ ಅಂತ ಹೇಳುವ ಸಾಧ್ಯತೆ ಇರುತ್ತೆ. ಸೊ ಇಂಥ ಸೂಕ್ಷ್ಮವಾದಂತಹ ಪರಿಸ್ಥಿತಿನ ಹೇಗೆ ನೋಡ್ಬೇಕು, ಏನ್ ಸಲಹೆ ಕೊಡ್ತೀರಾ? ಸುಪ್ರೀಂ ಕೋರ್ಟ್ ಈಗಾಗಲೇ ಟ್ರಿಬ್ಯುನಲ್ ಆರ್ಡರ್ ಮೇಲೆ 4 ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪೀಲ್ ಹೋಗಿ ಅದು ಫೈನಲ್ ಜಡ್ಜ್ಮೆಂಟ್ ಬಂದಿದೆ 2018ರಲ್ಲಿ. ಆ ಜಡ್ಜ್ಮೆಂಟನ್ನ ಫಾಲೋ ಮಾಡೋದಕ್ಕೋಸ್ಕರ ಈ ಕಾವೇರಿ ವಾಟರ್ ಇದು ಅಥಾರಿಟಿನ ನೇಮಕ ಮಾಡಿರೋದು ಮತ್ತು ಕಾವೇರಿ ರೆಗ್ಯುಲೇಟರಿ ಅಥಾರಿಟಿನ ರೆಗ್ಯುಲೇಟರಿ ಕಮಿಟಿ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಬೇಸಿಸ್ ಮೇಲೆ. ಅದನ್ನು 2018ರಲ್ಲಿ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ 2018ರಲ್ಲಿ ತೀರ್ಪು ಕೊಟ್ಟಿರೋ ವಿಷಯದ ಬಗ್ಗೆನೇ ಪುನರ್ ಪರಿಶೀಲನಾ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತೀರ್ಪು ಬಂದ 2 ತಿಂಗಳೊಳಗೇನೆ ಹಾಕ್ಬೇಕಾಗಿತ್ತು. ಈಗ ಪ್ರಶ್ನೆ ಯಾವುದಕ್ಕೆ ಬರ್ತದೆ ಸುಪ್ರೀಂ ಕೋರ್ಟ್ಗೆ ಅಂತ ಅಂದ್ರೆ, ನೀರು ಬಿಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ. ಈಗ ನೀರು ಬಿಡಬೇಕು ಅಂತ ಆದೇಶ ಮಾಡಿರುವಾಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಿಡಬೇಕಾ ಬೇಡವಾ ಅನ್ನೋದಕ್ಕೆ ನಾವು ಬಿಡುವುದಿಲ್ಲ ಅಂತ ಸರ್ಕಾರ ನಿಲುವು ತೆಗೆದುಕೊಂಡಾಗ, ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ ನಾವು ರಾಜ್ಯದ ಪರವಾಗಿರ್ತೀವಿ, ನಾವು ತೊಂದರೆ ಇಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಕರೆದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಈಗ ಬೇರೆ ದಾರಿ ಇಲ್ಲ ನಮಗೆ, ಇಲ್ಲ ನೀರು ಬಿಡಬೇಕು, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರಬೇಕು ಯಾವುದು ಕಾವೇರಿ ವಾಟರ್ ಅಥಾರಿಟಿ ಮೇಲೆ, ಅಥಾರಿಟಿ ಡಿಸಿಷನ್ ಮೇಲೆ. ಬಟ್ ಅದು ಹಿಂದೆ ನಾವು ನನ್ನ ಅನುಭವದಲ್ಲಿ ಆವಾಗ SM ಕೃಷ್ಣ ಅವರಿದ್ದಾಗ ಇದೇ ಪರಿಸ್ಥಿತಿ ಉದ್ಭವ ಆದಾಗ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನಾಯಿತು ಅಂದರೆ ಅದು ನೀರು ಬಿಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ನೀರು ಬಿಡಬೇಕಾಯಿತು. ಯಾಕೆಂದರೆ ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾತು ಹೇಳ್ತಾ ಸಂದರ್ಭದಲ್ಲಿ ನಾವು ಟೆಕ್ನಿಕಲ್ ಕಮಿಟಿನ ನೇಮಕ ಮಾಡಿದ್ದೀವಿ. ನಾವು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ನಾವ್ಯಾರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಲ್ಲ. ಹಾಗಾಗಿ ನೀವು ಯಾವ ಟು ಗೋ ಬ್ಯಾಕ್ ಟು ದಿ CWRC ಕಮಿಟಿ ಅಂತ ಅಂದ್ಬಿಟ್ಟು. ಇಲ್ಲ, ನನ್ನ ಒಂದು ಅಭಿಪ್ರಾಯದಲ್ಲಿ ಶ್ರೀಪಾದ್ ಅವರೇ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ ರೆಗ್ಯುಲೇಟರಿ ಕಮಿಟಿ ತೀರ್ಮಾನ ತಗೊಳ್ಬೇಕಾದಾಗ ಅವರು ಒಂದು ಟೀಮನ್ನ ರಚನೆ ಮಾಡಿ ತಮಿಳುನಾಡಿನ ಅವಶ್ಯಕತೆ ಏನು, ನಮ್ಮ ಅವಶ್ಯಕತೆ ಏನು ಅಧ್ಯಯನ ಮಾಡಿ ಆ ಒಂದು ಬೇಸಿಸ್ ಮೇಲೆ ಆ ರಿಪೋರ್ಟ್ ಮೇಲೆ ಇವರು ತೀರ್ಮಾನ ಕೊಡ್ಬೇಕಾಯ್ತು. ಅದು ಮಾಡಿಲ್ಲ ಇವರು. ಅತಿ ಮುಖ್ಯವಾದ ವಿಷಯ ಇದೆ ಇಲ್ಲಿ. ನಮ್ಮ ಅಧಿಕಾರಿಗಳು ಮಾಡಿದ್ದು ಎಡವಟ್ಟು ಎಲ್ಲಿ ಅಂತಂದ್ರೆ, ಇಂತಹ ಪರಿಸ್ಥಿತಿಗಳು ಅಂದ್ರೆ ಡೆಸ್ಟ್ರೆಸ್ ಫಾರ್ಮುಲಾಗಳು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಅವ್ರು AC ರೂಮಲ್ಲಿ ಕುಳ್ತಿದ್ದಾರೆ. ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಗೊತ್ತಿದ್ದಿಲ್ಲ. ಸರ್ಕಾರದ ಅಧಿಕಾರಿಗಳು ಮಾಡಬೇಕಾಗಿದ್ದೇನೋ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ದಯವಿಟ್ಟು 2 ಕಡೆ ಇನ್ಸ್ಪೆಕ್ಷನ್ ಬನ್ನಿ,
ತಮಿಳುನಾಡು ಇಂಜಿನಿಯರ್ಸ್ ನಾವು ಬರಲಿ, ಅದನ್ನ ಮಂಡಿಸಿಲ್ಲ ಸ್ವಲ್ಪ ತಾಳಿ ಅಮ್ಮ, ಅಂತ ಸ್ವಲ್ಪ ತಾಳಿ, ಅನ್ಕೊಳ್ತಾ ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ, ಅಲ್ಲ, ನಾವು ಸಾರಿ, ಮಂಡಿಸಿಲ್ಲ ಅಂತ ದಯವಿಟ್ಟು ಅನ್ಕೊಳ್ತಾ ಇಂಟರಪ್ಟ್ ಮಾಡಬೇಡಿ, ಇದ್ದೀವಿ. ಅವಾಗಿಂದ ದಯವಿಟ್ಟು ಈ ಇಂಟರಪ್ಟ್ ವಿಚಾರ ಮಾಡಬೇಡಿ, ಹೇಳ್ತಾ ಇದ್ದೀವಿ. ಪೂಲಿಶ ಮಾತಾಡಬೇಡಿ, ಸಾರಿ, ದಯವಿಟ್ಟು ಪೂಲಿಶ ಡೋಂಟ್ ಬಿ ಮಾತಾಡ್ತಾ ಫೂಲಿಶ್. ಫ್ರಾಂಕ್ ಆಗಿ ನಾನು ಹೇಳ್ದಲ್ಲ, ನಿಮ್ಮ ಫೂಲಿಶ್ನೆಸ್ ಎದ್ದೆ ಕಾಣ್ತಾ ಇದೆ, ನಿಮ್ಮ ಫೂಲಿಶ್ನೆಸ್ ಎದ್ದೆ ನೋಡಿ ನನಗೆ, ಬೇರೆ ನನ್ನ ಕಿಲ್ ಮಾಡಬೇಡಿ, ಡೋಂಟ್ ಶೋ ಯುವರ್ ಫೂಲಿಶ್ನೆಸ್. ನಾನು ಹೇಳ್ದಲ್ಲ, ನಾನು ಸಾರಿ ಸರ್, ನೋಡಿ ಮತ್ತೆ ನನಗೆ ಅಯ್ಯಪ್ಪ ಮಾತಾಡ್ತಿರ್ಬೇಕು, ನಾನು ಮಾತಾಡಿಲ್ಲ, ಈಗೇನಾಗುತ್ತೆ, ನಾವು ಇಂತಹ ಒಂದು ಸಂದರ್ಭದಲ್ಲಿ ನೋಡಿ 2016ರಲ್ಲೂ ಸಹ ಸುಪ್ರೀಂ ಕೋರ್ಟ್ 6000 ಕ್ಯೂಸೆಕ್ಸ್ ಬಿಡಿ ಅಂತ ನಮ್ಗೆ ಹೇಳಿತ್ತು. ಹೇಳಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಕರ್ಕೊಂಡು ಹೋಗಿ ಅಲ್ಲಿ ಉಪವಾಸ ಕೂರಿಸ್ತೀವಿ, ಎಲ್ಲಿ ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯೂ ಮುಂದೆಗಡೆ ಕೂರಿಸ್ತೀವಿ. ನಾವು ಬಿಡ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಡ್ಯಾಮ್ಗಳು ವಶಕ್ಕೆ ತಗೊಳ್ಳೋಕ್ಕೋಸ್ಕರ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡ್ತೀವಿ ಅಂತ ಹೊಡ್ತಾರೆ. ಅದು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ತಿದ್ದುಪಡಿ ಆಗುತ್ತೆ. ಆಮೇಲೆ ದೇವೇಗೌಡರು ಆ ಎಕ್ಸ್ಟೆಂಟ್ ನಮ್ಮ ನ್ಯಾಯ ತಂದು ಕೊಡ್ತಾರೆ. ಈಗಲೂ ಅವತ್ತೇನು ಹೇಳ್ತಾರೆ ದೇವೇಗೌಡರು ಅಂತಂದ್ರೆ, ಇವತ್ತು ದಯವಿಟ್ಟು ನನ್ನ ರಾಜ್ಯದ ಪರಿಸ್ಥಿತಿ ಏನು, ನಮ್ಮ ಇಂಜಿನಿಯರ್ ಕರ್ಕೊಳ್ಳಿ, ತಮಿಳುನಾಡು ಇಂಜಿನಿಯರ್ ಕರ್ಕೊಳ್ಳಿ, ನಿಮ್ಮ ಕಮಿಟಿಲಿ ಇರ್ತಕ್ಕಂಥ ಇಂಜಿನಿಯರ್ಸ್ ಕರ್ಕೊಳ್ಳಿ, ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ, ವಾಸ್ತವತೆ ಏನಿದೆ ಚೆಕ್ ಮಾಡಿ, ಅದರ ಆಧಾರದ ಮೇಲೆ ತೀರ್ಪು ಬರಲಿ ಅಂತ ಕೇಳಬೇಕಾಗಿತ್ತು. ಅದು ಪ್ರಶ್ನೆನೇ ಬಂದಿಲ್ಲ. ನಾನು ಕಂಪ್ಲೀಟ್ ರಿಪೋರ್ಟ್ ನೋಡಿದೆ, ಇವ್ರದನ್ನ ವಾದ ಮಾಡಿರೋದನ್ನ. ಯಾಕೆ ಬರ್ತಾ ಇಲ್ಲ ಗೊತ್ತಾ ಶ್ರೀಪಾದ್ ಅವರೇ, ಒಂದು ಸತ್ಯ ಇದೆ. ಇವತ್ತು ದಿವಸ ಈ ಸರ್ಕಾರ ಬಂದ ಮೇಲೆ 3.25 ವರ್ಷದಲ್ಲಿ ನಮಗೆ ಏನು ನಮ್ಮ ಕರ್ನಾಟಕದ ಪರವಾಗಿ ಒಂದು ಪ್ಯಾನೆಲ್ ಇತ್ತಲ್ಲ, ಲೀಗಲ್ ಪ್ಯಾನೆಲ್, ಆ ಲೀಗಲ್ ಪ್ಯಾನೆಲ್ ಇರ್ತಕ್ಕಂಥ 80 ಭಾಗ ಕನ್ನಡಿಗರಲ್ಲಿ ಕಿತ್ತಾಕಿ 80 ಭಾಗ ನಾರ್ತ್ ಇಂಡಿಯನ್ಸ್ ನೇಮಕ ಮಾಡಿದ್ದಾರೆ. ದೌರ್ಭಾಗ್ಯ ನಮಗೆ. ಇವರು ನಮ್ಮ ಕರ್ನಾಟಕದ ಲಾಯರ್ಸು ಅವ್ರು ಕನ್ವಿನ್ಸ್ ಮಾಡಬೇಕು, ಅವ್ರು ಎಷ್ಟು ಅರ್ಥ ಮಾಡ್ಕೊತಾರೋ ಬಿಡ್ತಾರೋ ಗೊತ್ತಿದ್ದಿಲ್ಲ. ಆ ನಂತರ ಅವರು ಕಮಿಟಿಯಲ್ಲಿ ಮಾತಾಡಬೇಕು. ಎಂತ ದೌರ್ಭಾಗ್ಯ ಲೆಕ್ಕ ಹಾಕೊಳ್ಳಿ. ಇದು ಎಲ್ಲ ಸಿಗುತ್ತೆ ನಮ್ಗೆ. ರಾಜಾರಾಮ್ ಸರ್, ಈಗ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ತಮಿಳುನಾಡು ಸುಪ್ರೀಂ ಕೋರ್ಟ್ ಹೋಗ್ಬೋದು, ಈ CWMA ಶಿಫಾರಸನ್ನ ಇವರು ಫಾಲೋ ಮಾಡ್ತಾ ಇಲ್ಲ, ನಮಗೆ ನೀರು ಬಿಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡವರು ಹೋದ್ರೆ ಏನಾಗಬಹುದು? ಅಥವಾ ಈಗ ತಮಿಳುನಾಡವ್ರನ್ನ ಕೋರ್ಟ್ಗೆ ಹೋಗದೆ ಇರೋ ತರ ತಡಿಬೇಕು ಅಂತಂದ್ರೆ ಇರುವಂತ ಅವಕಾಶ ಏನು, ನೀರು ಬಿಡೋದನ್ನ ಬಿಟ್ಟು? ತಮಿಳ್ನಾಡು ಅವರು ಸುಪ್ರೀಂ ಕೋರ್ಟ್ ಹೋಗೋಕ್ಕೂ ಮೊದಲು ನಾವು ಹೋಗಬೇಕು. ವಿ ಮಸ್ಟ್ ಟೇಕ್ ಆಕ್ಟಿವ್ ರೋಲ್. ಡಿಫೆನ್ಸಿವ್ ರೋಲ್ಗೆ ಇರಲೇ ಕೂಡ್ದು ಇಲ್ಲಿ. ನಾವು ಆಕ್ಟಿವ್ ರೋಲ್ ಮಾಡಬೇಕು. ಯಾಕೆಂದರೆ ಏನು ಕ್ಲಾಸ್ 20 ಪ್ಯಾರಾ 25 ನಾನು ಓದಿದೆ, ಅದರೊಳಗಿರೋ ನೀರು ಅದನ್ನು ಬೇಸ್ ಮೇಲೆ CWRC ಕೊಟ್ಟಿದ್ದ ರಿಪೋರ್ಟ್ ನಾನು ಒಪ್ಪಬಹುದಾಗಿತ್ತು. ಕುಡಿಯೋ ನೀರನ್ನ ಓವರ್ಲುಕ್ ಮಾಡಿ ಇರಿಗೇಷನ್ ನೀರು ಬಿಡು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಇರೋ ಸ್ಟೇಟ್ಮೆಂಟ್ ಎಲ್ಲ ಕುಡಿಯೋ ನೀರು ಸ್ಟೋರ್ ಮಾಡ್ಕೊಳ್ಳಿ, ವರ್ಷ ಪೂರ್ತಿ ಬೇಕಾದ ನೀರು. ನಮಗಿನ್ನೂ 2 ತಿಂಗಳು ಇವ್ರು ನೀರು ಬರುತ್ತೆ ಅಂತಾರೆ. ಯಾವ ಆಧಾರ? ಎಲ್ಲೇನೋ ಎಫೆಕ್ಟ್ ಈ ವರ್ಷ ಭಾಳ ತೀವ್ರವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗಿದ್ದಾಗ ಅವ್ರು ಕೊಟ್ಟಿರೋ ಆರ್ಡ್ರನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ, ಕುಡಿಯೋ ನೀರು ನೀವು ಕೊಟ್ರಿ, ಅದನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ನಮ್ಮ ಗತಿ ಏನು? ಆಗ ಪರಿಸ್ಥಿತಿನೇ ನಿಭಾಯಿಸೋದಕ್ಕೆ ಟ್ರಿಬ್ಯುನಲ್ ಹಿಂಗೆ ಕೊಟ್ಟಿದೆ. ದಯವಿಟ್ಟು ಹಾಗಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ಮೊದಲು ಇದನ್ನು ಒಂದು ದಿವಸದಲ್ಲಿ ತೀರ್ಮಾನ ಮಾಡ್ಬೋದು. ನೀವು ತೀರ್ಮಾನ ಮಾಡಿ ನಮಗೆ ರಿಲೀಫ್ ಕೊಡಿ, ಈ ಆರ್ಡರ್ ಸ್ಟೇ ಮಾಡಿ ಅಂತ ಹೇಳಬೇಕು. ಆಮೇಲೆ ಅದ್ರ ಜೊತೆಗೆ ಇನ್ನೂ ಬರೀ ಅದೊಂದೇ ಕೇಳಿದರೆ ನಮಗೇನು ರಿಲೀಫ್ ಸಿಗೋದಿಲ್ಲ. 2-3 ವಿಷಯಗಳು ಬೇಕು. ಮೊದಲು ಇದು ಟ್ರಿಬ್ಯುನಲ್ಲು ನಿಮ್ಮ ಆದೇಶ ಆದಮೇಲೆ 8 ವರ್ಷ ಆಯಿತು. 8 ವರ್ಷ ಆದರೂ ಡಿಫಿಸಿಟ್ ಫಾರ್ಮುಲಾ ಇವ್ರು ಮಾಡಿಲ್ಲ. ಪ್ರತಿ ಈ ಥರ ಡಿಫಿಸಿಟ್ ಬಂದಾಗ ಅವಾಗ ಎದ್ದು ಕೂತ್ಕೊಳ್ತೀವಿ, ಆಗಿಲ್ಲ ಅಂತೀವಿ. ಮೊದಲು ಅವ್ರಿಗೆ ಡೈರೆಕ್ಷನ್ ಕೊಟ್ಟು 1 ತಿಂಗಳೊಳಗೆ ಡಿಫಿಸಿಟ್ ಫಾರ್ಮುಲಾ ಹಾಕಿ ಸುಪ್ರೀಂ ಕೋರ್ಟ್ಗೆ ನೀವು ಸಬ್ಮಿಟ್ ಮಾಡಿ ಅಂತ ಒಂದು ಆದೇಶ ಕೊಡಿ. ಒಂದು. ಎರಡನೇದು, ನೀವು ಕೊಟ್ಟು 10 TMC ತಮಿಳುನಾಡು ಇನ್ನೂ ಉಪಯೋಗಿಸಿಲ್ಲ. ಮೊದಲು ಅವ್ರಿಗೆ ಡೈರೆಕ್ಟ್ ಮಾಡಿ 10 TMC ಮಾಡಿ, ಈ 3,500 ಕ್ಯೂಸೆಕ್ಸ್ ಬೇಕಿಲ್ಲ. ನಿಮ್ಮಲ್ಲೇ 10 TMC ಅಂದರೆ 11,000 ಕ್ಯೂಸೆಕ್ಸು. 3,500 ಕ್ಯೂಸೆಕ್ಸ್ ಅಲ್ಲ, ಅಷ್ಟು ನೀರು ನಿಮ್ಮ ಹತ್ರ ಇದೆ, ಅದನ್ನು ಯೂಸ್ ಮಾಡಿ ನಿಮ್ಗೆ ಬೇಕಾಗಿದ್ದರೆ. ಇವ್ರನ್ನ ಇದನ್ನು ಕೇಳಬೇಡಿ, CWMA ಆರ್ಡರ್ ರಾಂಗು. ಇದಾದಮೇಲೆ ಇನ್ನೂ ಏನು ಕೇಳಬೇಕು ಅವರಿಗೆ, ಇದು ಟು ಕ್ಲಾರಿಫೈ 10 TMC ಅಪ್ರೋಚ್ చేసి ದಯವಿಟ್ಟು ಈ ಆರ್ಡರ್ ತಕ್ಷಣ ಸ್ಟೇ ಮಾಡಿ. ಕುಡಿಯೋ ನೀರು ನೀವು ಕೊಟ್ಟ ಆದೇಶ ಅದನ್ನು ಬಿಡು ಅಂತ ಹೇಳ್ತಿದ್ದಾರೆ, ಕೊಡೋಕ್ಕಾಗಲ್ಲ ಅಂತ ನಾವು ಅಡ್ವಾನ್ಸ್ ಆಗಿ ಹೋಗಿ ಹಾಕಿದ್ರೇ ನಮಗೇನಾದರೂ ರಿಲೀಫ್ ಸಿಗುತ್ತೆ. ಅವರು ಹೋಗ್ಲಿಕ್ಕೆ ಬಿಟ್ಟುಬಿಟ್ರೆ ನಮ್ಮ ಕೇಸ್ ವೀಕ್ ಆಗುತ್ತೆ. ಅದು ಮಾಡಿಕೊಡ್ಲು. ಓಕೆ, ಸ್ವಾತಿ ಅವರೇ, DK ಶಿವಕುಮಾರ್ ಅವರ ನಾವು ಬರ್ತೀನಿ. ಚಂದ್ರಶೇಖರ್, DK ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತ ನಾವು ಕರಿತೀವಿ. ಈಗ ಆಗ್ರಹ ಏನು ಕೇಳಿ ಬರ್ತಾ ಇದೆ ಅಂತಂದ್ರೆ, ವಿಜಯ್ ಅವರು ನಮ್ಮ ರಾಜ್ಯಕ್ಕೆ ಬರೋದಕ್ಕಿಂತ DK ಶಿವಕುಮಾರ್ ಅವರೇ ತಮಿಳ್ನಾಡಿಗೆ ಹೋಗ್ಬಿಡ್ಲಿ ಸದ್ಯಕ್ಕೆ. ಮಿತ್ರ ಪಕ್ಷ TVK ರಾಹುಲ್ ಗಾಂಧಿ ಅವರು ಬಂದು ವಿಜಯ್ ಅವ್ರ ಪಕ್ಕದಲ್ಲಿ ನಿಂತಿದ್ರು, ಅವ್ರ ಜೊತೆಗೆ ಎಲ್ಲ ಸಮಾರಂಭದಲ್ಲಿ ಭಾಗಿಯಾದರು. ಇಂಥ ಸಂದರ್ಭದಲ್ಲಿ ತಮಿಳ್ನಾಡು ಮನವೊಲಿಸುವಂಥ ಕೆಲಸ ಆಗಲಿ. ನಿಮಗೊಂದು ಅಂಕಿಅಂಶ ಕೊಡ್ತೀನಿ. 2025ರಲ್ಲಿ 330 TMC ನೀರನ್ನು ಹರಿಸಿದ್ವಿ ನಾವು. ನಮ್ಮ ರಾಜ್ಯದಿಂದ ತಮಿಳ್ನಾಡಿಗೆ ಹೋಗಿದ್ದು 330 TMC ನೀರು. ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ 177 TMC ನೀರು ಹೋದರೆ ಸಾಕು.
154 TMC ನೀರನ್ನ ಜಾಸ್ತಿ ಹರಿಸಿದ್ರು. ಡಬಲ್ ನೀರನ್ನ ಹರಿಸಿದಾಗ ಹೇಗೆ ತಮಿಳುನಾಡವರು ಸುಮ್ಮನೆ ಇದ್ರು, ಈಗ ಸಂಕಷ್ಟದ ಪರಿಸ್ಥಿತಿ ಇದೆ, ಸಂಕಷ್ಟವನ್ನು ಹಂಚ್ಕೊಳ್ರಪ್ಪ ಅಂತ DK ಶಿವಕುಮಾರ್ ಅವರು ಹೋಗಿ ಮನವೊಲಿಸಬಹುದಲ್ವಾ? 2021ರಿಂದ 23 ತನಕ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಂತಹ BJP ಸರ್ಕಾರ, ಮಹಾರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿದ್ದಂತಹ BJP ಮತ್ತು NDA ಸರ್ಕಾರ, ಶಿವಸೇನೆ ಮೈತ್ರಿ ಸರ್ಕಾರ, ಮತ್ತು ಗೋವಾದಲ್ಲಿ ಅಸ್ತಿತ್ವದಲ್ಲಿದ್ದಂತಹ BJP ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರ ಆಗಿದ್ರೂ ಕೂಡ ನಮ್ಮ ರಾಜ್ಯದ ಹೊಣೆಗಾರಿಕೆಯನ್ನು ನಾವೇ ಹೊತ್ಕೊಳ್ಬೇಕಾಗುತ್ತೆ. ಅವತ್ತಿನ ದಿನ ಇದೇ ವಿಚಾರವನ್ನು ನಾವು ಕೂಡ ಹೇಳಿದ್ವಿ. ತಮ್ಮದೇ ಸರ್ಕಾರಗಳಿದೆ, ತಮ್ಮದೇ ಪಕ್ಷದ ಸರ್ಕಾರಗಳಿದೆ, ಇಲ್ಲಿ ಅಟ್ಲೀಸ್ಟ್ ನಾವು ಸಪೋರ್ಟ್ ಮಾಡ್ತಾ ಇರುವಂಥ ಸರ್ಕಾರ, ಆದರೆ ಅಲ್ಲಿ ಪರಿಪೂರ್ಣವಾಗಿರುವಂಥ ತಮ್ಮದೇ ಸರ್ಕಾರ ಇದೆ. ಮಹದಾಯಿ ವಿಚಾರಕ್ಕೆ ಇವಾಗಾದರೂ ಒಂದು ಕನ್ಕ್ಲೂಷನ್ ಅನ್ನು ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನವನ್ನ ಮಾಡಿ ಅಂತ, ಆದರೆ ಅವತ್ತಿನ ದಿನಕ್ಕೆ ಅದು ಸಾಧ್ಯ ಆಗಲಿಲ್ಲ. ನಾನು ಉತ್ತರ ಕೊಡ್ತಾ ಇದ್ದೀನಿ. ಶ್ರೀಪಾದ್ ಅವರೇ, ನಮಗೆ ನೀರು ಬೇಕು ಅಂತ ಹೇಳಿ CWRC ಮುಂದೆ ತಮಿಳುನಾಡು ಅವರು ಹೋಗಿದ್ದಾರೆ. ಅಂಡ್ ನಾವು ವಾದವನ್ನ ಮಂಡನೆ ಮಾಡಿದೀವಿ. JDS ವಕ್ತಾರರು ಬಹಳ ವಿಶೇಷವಾಗಿ ಹೇಳ್ತಾ ಇದ್ರು, ಅವ್ರು ಹಂಗೂ ಮಾತಾಡ್ತಾ ಇದ್ರು, ಅವ್ರು ಹಿಂಗೂ ಮಾತಾಡ್ತಾ ಇದ್ರು, ಅಧಿಕಾರಿಗಳ ಹತ್ರ ಮಾಹಿತಿ ಇಲ್ಲ ಅಂತಾನೂ ಹೇಳ್ತಾ ಇದ್ರು. ಇಲ್ಲ ಅಧಿಕಾರಿಗಳು ವಾದವನ್ನು ಮಂಡನೆ ಮಾಡಿದ್ದಾರೆ, ಆದ್ರೆ ದಿಸ್ ಇಸ್ ಅ ಹೈಪೋಥೆಟಿಕಲ್. ಇಂಗ್ಲಿಷ್ ಅಲ್ಲಿ ಹೈಪೋಥೆಟಿಕಲ್ ಅಂತಂದ್ರೆ ಕನ್ನಡದಲ್ಲಿ ಊಹಾಪೋಹ ಅಂತ ಅರ್ಥ. ಇದು ಶ್ರೀಪಾದ್ ಅವರೇ, ನಾವು ನೀರು ಹರಿಸದಿದ್ರೆ ಇಷ್ಟೊತ್ತಿಗಾಗಲೇ ಹರಿಸಬೇಕಿತ್ತು ರೀ. ಆಲ್ ಪಾರ್ಟಿ ಮೀಟಿಂಗ್ ನಾವು ಯಾಕೆ ಕರಿತಾ ಇದ್ವಿ? ಮೊದಲನೇ ವಿಚಾರ. ಲೀಗಲ್ ಟೀಮ್ ಜೊತೆ ನಾವು ಭಾನುವಾರ ಡಿಸ್ಕಷನ್ ನಡೆಸ್ತಾ ಇದ್ವಿ ಅಂತ ಯಾಕೆ ಹೇಳ್ತಾ ಇದ್ವಿ? ಎರಡನೇ ವಿಚಾರ, ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಬೇಕು ಅನ್ನುವಂತಹ ಯೋಚನೆಯನ್ನ ನಾವು ಯಾಕೆ ಮಾಡ್ತಾ ಇದ್ವಿ? ಮೂರನೇ ವಿಚಾರ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ, ದಿಸ್ ಇಸ್ ನಾಟ್ ಅ ಪೊಲಿಟಿಕಲ್ ಇಶ್ಯೂ, ದಿಸ್ ಇಸ್ ಅ ಲೀಗಲ್ ಇಶ್ಯೂ. ನಾವು ಹೋಗಿ ವಿಜಯ್ ಅವ್ರ ಹತ್ರ ಮಾತಾಡ್ಬಿಟ್ವಿ, ಅವರ ರಾಜ್ಯದ 1000 ಸಮಸ್ಯೆಗಳು ಅವ್ರಿಗಿರುತ್ರಿ. ನಾಳೆ ದಿನ ವಿಜಯ್ ಅವರು ಬಂದು ನಮಗೆ ಕರ್ನಾಟಕದ ಏನು ನಮ್ಮ ಮಿತ್ರ ಪಕ್ಷ ನಿಮ್ ಜೊತೆ ಇದೆ, ನೀವು ನೀರ್ ಹರಿಸಿ ಅಂತ DK ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ನಾವು ಹರಿಸ್ತೀವ? ಖಂಡಿತವಾಗ್ಲೂ ಇಲ್ಲ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ತೋರಿಸೋದಕ್ಕೆ ಒಂದು ಸುವರ್ಣ ಶ್ರೀಪಾದ್ ಅವರೇ, ಇದನ್ನ ಡೋಂಟ್ ಮೇಕ್ ಇಟ್ ಅ ಪೊಲಿಟಿಕಲ್ ಇಶ್ಯೂ. ಡೋಂಟ್ ಮೇಕ್ ಇಟ್ ಅ ಪೊಲಿಟಿಕಲ್ ಇಶ್ಯೂ. ಇದನ್ನ ಪೊಲಿಟಿಕಲ್ ಇಶ್ಯೂ ಮಾಡ್ತಾ ಇರೋದು BJP ಮತ್ತು JDS ಅವರು. ಪೊಲಿಟಿಕಲ್ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈಗ ನಿಮ್ಮ ಸಲಹೆ ಏನು? ಆಲ್ ಪಾರ್ಟಿ ಮೀಟಿಂಗ್ ನೀವು ಹೋಗ್ತೀರಾ? ಹೋದ್ರೆ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ? ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ವಿವಾದವನ್ನ ಇಬ್ಬರೂ ರಾಜ್ಯದವರನ್ನ ಕೂರಿಸಿಕೊಂಡು ಬಗೆಹರಿಸಬೇಕು. ಏನ್ ಹೇಳ್ತೀರಿ? ದೇವೇಗೌಡ್ರೆ ಅವತ್ತಿನ ದಿನ ಚಂದ್ರಶೇಖರ್ ಮಾತಾಡಲಿ. ಚಂದ್ರಶೇಖರ್ ಮಾತಾಡಲಿ. ಚಂದ್ರಶೇಖರ್ ಬರೀ ಸುಳ್ಳು ಬಾಯಿಲೆ. ನಿಮ್ಗೆ ಏನೂ ಗೊತ್ತಿಲ್ಲ. ನಿಮಗೆ ನಿಮ್ ತಲೆಯಲ್ಲಿ ಬರೀ ಕೇಳಿದಿನ ಪ್ರಶ್ನೆ ಅವ್ರು ಉತ್ತರ ಕೊಡಿ. 30 ಸೆಕೆಂಡ್. ನೋಡಿ, ತೀರ್ಪು ಬರೋದಕ್ಕೆ ಮುಂಚೆ ಅವಾಗ ಏನು ಅಥಾರಿಟಿ ಇತ್ತು ಅದಕ್ಕೆ ಪ್ರೈಮ್ ಮಿನಿಸ್ಟರ್ನೇ ಅಧ್ಯಕ್ಷ ಆಗಿರ್ತಿದ್ರು. ಹಾಗಾಗಿ 2013ರಲ್ಲಿ ಆಗ ಬೊಮ್ಮಾಯಿ ಇವರು ಜಗದೀಶ್ ಶೆಟ್ಟರ್ ಇದ್ದಾಗ, ಜಯಲಲಿತಾ ಅವರು ಇದ್ದಾಗ ಮನಮೋಹನ್ ಸಿಂಗ್ ಅವರು ಕರೆದು ಮಾತಾಡಿದ್ರು. ತೀರ್ಪು ಬಂದ ಮೇಲೆ ಯಾವಾಗ ಕಾವೇರಿ CWRC ಮತ್ತು CWMA ಕಾನ್ಸ್ಟಿಟ್ಯೂಟ್ ಆಗಿದೆ, ಅದು ಅಥಾರಿಟಿ ಬಾಡಿಗಳು ಯಾವುದೇ ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಪ್ರೈಮ್ ಮಿನಿಸ್ಟರ್ ಆಗಲಿ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥ ಅಧಿಕಾರವೇ ಇಲ್ಲ. ಇಲ್ಲಿ ನ್ಯಾಯ ಸಿಗಲಿಲ್ಲ, ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಬಿಟ್ರೆ. ಹಾಗಾಗಿ ವಿಪಕ್ಷಗಳು ಅಥವಾ ಕಾಂಗ್ರೆಸ್ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇಲ್ಲಿವರೆಗೂ ಅವ್ರು ಹೇಳ್ತಾ ಇದ್ರು, ಬೇಡ ಅಂತ ಹೇಳಿದ್ರು, ಅವರೇ ಮಹದಾಯಿ ತೆಗೆದಿದ್ರು. ಇದೇ ಸೋನಿಯಾ ಗಾಂಧಿ ಗೋವಾದಲ್ಲಿ ನಿಂತ್ಕೊಂಡು ಒಂದೇ ಒಂದು ತೊಟ್ಟು ಮಹದಾಯಿ ನೀರನ್ನ ಗೋವಾದಿಂದ ಕರ್ನಾಟಕಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಆಮೇಲೆ ಇವ್ರು ಹೇಳ್ತಾ ಇದ್ರು ವಕ್ತಾರರು, ನಮ್ಮ ಸರ್ಕಾರ ಸುಮ್ಮನೆ ಕೂತಿದೆ ಅಂತೇಳಿ. ನೋಡಿ, ಇದೇ ಮೇಕೆದಾಟು ವಿಚಾರದಲ್ಲಿ ಹೊಸ ಟ್ರಿಬ್ಯುನಲ್ ಮಾಡಬೇಕು ಅಂತೇಳಿ ಅಲ್ಲಿ DMK ಸರ್ಕಾರ ಮಾರ್ಚ್ 2025 ಒಂದು ಲೆಟರ್ ಬರೀತು, ಡಿಸೆಂಬರ್ 2025 ಒಂದು ಲೆಟರ್ ಬರೀತು, ಮೇ 2ನೇ ತಾರೀಕು 2026 ಮತ್ತೊಂದು ಲೆಟರ್ ಬರೀತು. ಒಂದೇ ಒಂದು ಲೆಟರ್ಗೆ ಇವರು ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ, ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಇಲ್ಲಿವರೆಗೂ ಕಿತ್ಕೊಂಡು ಹೋಗ್ತದೆ ಮೇಕೆದಾಟು ಅಸಮರ್ಥವಾಗಿ ಕೂತಿದೆ. ರಾಹುಲ್ ಗಾಂಧಿ ಕೈ ಕೂತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ನಮಗೂ MDS ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.